ನೀಮ್ ಪೌಡರ್ ಒಳ್ಳೆ ಆರ್ಗ್ಯಾನಿಕ್ ಮ್ಯಾನ್ಯೂರ್. ಎಲ್ಲಾ ಬೇವಿನ ಪುಡಿನೂ ಬೇವಿನ ಪುಡಿ ಅಲ್ಲ, ಎಲ್ಲಾ ಬೇವಿನ ಹಿಂಡಿನೂ ಬೇವಿನ ಹಿಂಡಿ ಅಲ್ಲ. ಬೇವಿನ ಬೀಜದ ಪುಡಿ ಮ್ಯಾನುಫ್ಯಾಕ್ಚರ್ ಅಲ್ಲಿ ನಮ್ದು ಲೀಡಿಂಗ್ ಕಂಪನಿ. ಸೊ ಒನ್ ಆಫ್ ದ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂತ ನಾವು ಹೇಳ್ಬೋದು. ನಮ್ಮ ಹತ್ರನೇ ತಗೊಳ್ಳಿ, ನಾವೊಬ್ರೇ ಇಡೀ ಕರ್ನಾಟಕದಲ್ಲಿ ಸಾಚಾ, ನಾವೊಬ್ರೇ ತುಂಬಾ ಚೆನ್ನಾಗಿ ಮ್ಯಾನುಫ್ಯಾಕ್ಚರ್ ಮಾಡೋರು. ಇನ್ನೆಲ್ಲರೂ ಕಳಪೆ ಅಂತ ನಾನು ಎಲ್ಲೂ ಹೇಳಲ್ಲ. ಸೊ ನಾವು ನೇರವಾಗಿ ಬೇವಿನ ಬೀಜನ ಏನು ಅಡಲ್ಟ್ರೇಷನ್ ಮಾಡದೆ ಎಣ್ಣೆ ತೆಗೆದೆ ಪುಡಿ ಮಾಡಿಬಿಟ್ಟು ರೈತರಿಗೆ ನೇರವಾಗಿ ಸಪ್ಲೈ ಮಾಡ್ತೀವಿ. ನಮ್ಮ ಫ್ಯಾಕ್ಟ್ರಿಗೆಲ್ಲೂ ಕೂಡ ನಾವು ಡೋರ್ ಬಾಗ್ಲ ಅಂದ್ರೆ ನಮ್ಮಲ್ಲಿ ಇಡನ್ ಮ್ಯಾನುಫ್ಯಾಕ್ಚರಿಂಗ್ ಏನೂ ಇಲ್ಲ. ನಿಮಗೆ ಒಳಗಡೆ AC ರೂಮಲ್ಲಿ ಕೂರಿಸ್ಬಿಟ್ಟು ತೋರಿಸೋದೊಂದು, ನಿಮಗೆ ಸಪ್ಲೈ ಆಗೋದೊಂದು, ಆ ಥರದ್ದು ಯಾವುದೂ ಇಲ್ಲ. ಇಲ್ಲಿ ಏನಿದೆ ನಮ್ಮ ಹತ್ರ ಇರೋದಿದೆ. ಇದ್ರಲ್ಲಿ 5% ಕಸ ಕಡ್ಡಿ ಕಲ್ಲು ಮಣ್ಣು ಇದೆ, ಇದ್ರಲ್ಲಿ ಇದೆ. ನಾವು ಅದನ್ನ ನಿಮಗೆ ತೋರಿಸೋದಕ್ಕೆ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಹೊಸ ಸೀಟ್ಸ್ ಎಲ್ಲ ಸುಟ್ಬಿಟ್ಟು ತುಂಬಾ ಚೆನ್ನಾಗಿರೋ ಹಾಗಲ್ಲ. ನಮ್ಗೆ ಏನ್ ಬರುತ್ತೆ ಚೀಲ ಕೊಯ್ತೀವಿ, ಸುರಿತೀವಿ, ಬಂದಿದ್ದೀನಿ ನೇರವಾಗಿ ಮಿಷಿನ್ಗೆ ಹಾಕ್ತೀವಿ, ಪುಡಿ ಬರುತ್ತೆ, ಚೀಲ ಹಿಡಿತೀವಿ, ಚೀಲ ಹೊಲಿತೀವಿ, ಇಷ್ಟೇ ಮಾಡೋದು. ಇದೆಲ್ಲ ಪ್ರೋಸೆಸ್ ಮಾಡ್ತೀವಿ, ಇನ್ವೆಸ್ಟ್ ಮಾಡಿದ್ವಿ, 1 kg ಗೆ 1 ರೂಪಾಯಿ ಲಾಭ ಇಟ್ಕೊಂಡು ಮಾರಾಟ ಅದೇ ಮುಟ್ಕೊಂಡು ಹೇಳ್ತೀವಿ. ನೇರವಾಗಿ ರೈತರಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೊಡ್ತಿರೋ ಅಂತ ನಮ್ದು ಒಂದೇ ಫ್ಯಾಕ್ಟ್ರಿ. ಅವರೇ ತಂದ್ಬಿಟ್ಟು ಬೇವಿನ ಬೀಜ ನಿಂತ್ಕೊಂಡು ಕ್ರಶ್ ಮಾಡಿಸ್ಕೊಂಡು ತೊಗೊಳೋದು. ನನಗೆ 1 ರೂಪಾಯಿ ಕ್ರಶಿಂಗ್ ಚಾರ್ಜ್ ಕೊಡ್ಲಿ, ಲಾಭ ಅಂತ 1 ರೂಪಾಯಿ ಕೊಡ್ಲಿ, 1 ರೂಪಾಯಿ ನನ್ನ ಎಕ್ಸ್ಪೆಂಡಿಚರ್ ಏನ್ ಬರುತ್ತೆ ಅದು ಕೊಡ್ಲಿ. ಇವತ್ತು ನೀವು ನನಗೆ ಇಲ್ಲೊಂದು ವಿಡಿಯೋ ಮಾಡ್ತಾ ಇದ್ದೀರಾ ಅಂತಂದ್ರೆ ಯಾವುದೋ ಒಂದು ನನ್ನ ಕ್ಷೇತ್ರದಲ್ಲಿ ಒಂದು ಸಣ್ಣ ಸಾಧನೆ ಮಾಡಿದೀನಿ ಅಂತ. ಆ ಸಾಧನೆ ಮಾಡ್ಲಿಕ್ಕೆ ನಾನ್ ನೇರವಾಗಿ ನಿಮಗೆ ಕಾಣ್ತಾ ಇದ್ದೀನಿ ಹೊರತು ನನ್ನ ಬೆನ್ನಿಂದ ಇರೋ ರೈತರು ಕಾಣ್ತಾ ಇಲ್ಲ. 2 kg ಪೌಡರ್ ಹಾಕೋ ಜಾಗದಲ್ಲಿ ನಾವು ಇದನ್ನ ಎನ್ರಿಚ್ ಮಾಡಿ 1 kg ಹಾಕಿದ್ರೆ 2 kg ಎಷ್ಟು ಕೆಲಸ ಮಾಡುತ್ತೋ ಅದನ್ನ 1 kg ಕೆಲಸ ಮಾಡುತ್ತೆ. ಸೊ ರೈತರಿಗೆ ಹಣ ಉಳಿಯುತ್ತೆ. ನಮಸ್ಕಾರ ರೈತ ಬಾಂಧವರೇ, ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲ್ಕಣಿ. ಹಿಂದೆ ಒಂದ್ ಮಾತಿತ್ತು, ಈ ರೋಗ ರುಜಿನಗಳೆಲ್ಲ ಮನುಷ್ಯನಿಗೆ ಬರದೆ ಗಿಡ ಮರಕ್ ಬರತ್ತಾ ಅಂತ ಹೇಳಿ. ಆದ್ರೆ ಇವತ್ತು ಮನುಷ್ಯನಿಗೂ ಬಿಡ್ತಾ ಇಲ್ಲ, ಗಿಡ ಮರಗಳಿಗೂ ಕೂಡ ಬಿಡ್ತಾ ಇಲ್ಲ. ಸೊ ಇವತ್ತಿನ ನಮ್ಮ ರೈತರು ಕಂಡುಕೊಂಡಿರುವಂತ ವಿಷಯ ಏನು ಅಂತಂದ್ರೆ, ಈ ರೋಗಗಳನ್ನ ಮತ್ತೆ ಬರ್ತಾ ಇರುವಂತ ಕೀಟ ಬಾಧೆಗಳನ್ನ ಕಂಟ್ರೋಲ್ ಮಾಡ್ಬೇಕು, ಮತ್ತೆ ನಮ್ಮ ಕೃಷಿ ಭೂಮಿಗೆ ಹೆಚ್ಚಿನ ಇಳುವರಿಯನ್ನ ಪಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಅತಿಯಾಗಿ ರಾಸಾಯನಿಕ ಗೊಬ್ಬರಗಳನ್ನ ಉಗ್ತಾ ಇದ್ದಾರೆ. ಸೊ ಅದಕ್ಕಿಂತ ಮೇಲಾಗಿ ನೀವು ಸಾವಯವ ಗೊಬ್ಬರವನ್ನ, ಅದರಲ್ಲೂ ಈ ಬೇವಿನ ಹಿಂಡಿ, ಬೇವಿನ ಎಣ್ಣೆ, ಬೇವಿನ ಪೌಡರ್ ಹಾಗೆ ಇತ್ಯಾದಿ ಸಾವಯವ ಗೊಬ್ಬರಗಳನ್ನ ನೀವು ಬಳಕೆ ಮಾಡಿದ್ದೆ ಆದ್ರೆ ಅತಿ ಹೆಚ್ಚಿನ ಇಳುವರಿಯನ್ನ ನೀವು ಪಡಿತೀರಾ. ಹಾಗೆ ನೀವು ಇತ್ಯಾದಿ ರೀತಿಯಾದಂತ ಲಾಭಗಳನ್ನ ನೀವು ಪಡಿಬಹುದು ಅಂತ ಹೇಳಿ ಇಲ್ಲೊಬ್ರು ಹೇಳ್ತಿದ್ದಾರೆ. ಸೊ ಹಾಗಾದ್ರೆ ಬನ್ನಿ, ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಬೇವಿನ ಎಣ್ಣೆ ಮತ್ತು ಬೇವಿನ ಹಿಂಡಿ ಮತ್ತೆ ಪೌಡರ್ ಮತ್ತೆ ಇತ್ಯಾದಿ ರೀತಿಯಾದಂತ ಸಾವಯವ ಗೊಬ್ಬರಗಳ ಒಂದು ವಿಶೇಷ ಮಾಹಿತಿಯನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ, ಈ ದಿನದ ವಿಡಿಯೋದಲ್ಲಿ ಈ ಬೇವಿನ ಹಿಂಡಿಯ ಸಾಕಷ್ಟು ಮಾಹಿತಿಯನ್ನ ನೀಡಲು ಸಜ್ಜಾಗಿದ್ದಾರೆ ರಾಯಲ್ CSPಯ ಓನರ್ ಆಗಿರುವಂತಹ ಶಿವಪ್ರಸಾದ್ ಸರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ. ನನ್ನ ಹೆಸರು ಶಿವಪ್ರಸಾದ್ ಅಂತ ಹೇಳಿ. ನಮ್ಮ ಈ ಫ್ಯಾಕ್ಟ್ರಿ ಸಿಚುವೇಶನ್ ಆಗಿರುವಂತದ್ದು ಕಾಟಿಗನೇರೆ, ಅಜ್ಜಂಪುರ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ, ಕರ್ನಾಟಕ. ನಮ್ಮ ಕಂಪನಿ ಹೆಸರು ಶ್ರೀ ಕಲ್ಲೇಶ್ವರ ಕಾಯರ್ ಇಂಡಸ್ಟ್ರಿ ಅಂಡ್ ಆರ್ಗ್ಯಾನಿಕ್ ಮ್ಯಾನ್ಯೂರ್ಸ್ ಅಂತ. ನಾವು ಮೇಜರ್ ಆಗಿ 2 ಬ್ರ್ಯಾಂಡ್ಗಳಲ್ಲಿ, ರಾಯಲ್ CSP ಮತ್ತೆ ಸಸ್ಯ ಸಂಜೀವಿನಿ ಅಂತ 2 ಬ್ರ್ಯಾಂಡ್ಗಳಲ್ಲಿ ನಾವು ಮಾರಾಟ ಮಾಡ್ತೀವಿ. ಬೇವಿನ ಬೀಜದ ಪುಡಿ ಮ್ಯಾನುಫ್ಯಾಕ್ಚರ್ ಅಲ್ಲಿ ನಮ್ದು ಲೀಡಿಂಗ್ ಕಂಪನಿ. ಸೊ ಒನ್ ಆಫ್ ದ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂತ ನಾವು ಹೇಳ್ಬೋದು. ರೈತರಿಗೆ ಒಂದು ಉತ್ತಮವಾದ ಪ್ರಾಡಕ್ಟ್ ಕೊಡಬೇಕು, ಜೊತೆಗೆ ನಮಗ್ ಬೇಕಿರೋದು ಲಾಭ. ಅದರಲ್ಲೂ ಲಾಭ ಸಿಗುತ್ತೆ, ಇದ್ರಲ್ಲೂ ಲಾಭ ಸಿಗುತ್ತೆ. ಒಂದು ಮಿನಿಮಮ್ ಲಾಭ ಇಟ್ಕೊಂಡು ಲಾರ್ಜ್ ಕ್ವಾಂಟಿಟಿಲಿ ಮಾರಬೇಕು ಅನ್ನೋ ಒಂದು ಕನಸು ಇಟ್ಕೊಂಡು ಸೊ ಇದನ್ನ ಶುರು ಮಾಡಿದೆ ಅಂತದ್ದು. ಬೇವಿನ ಹಿಂಡಿ ಬೇರೆ, ಬೇವಿನ ಬೀಜದ ಪುಡಿ ಬೇರೆ. ಒಂದು ಎಕ್ಸ್ಪಿಲ್ಲರ್ ಮಿಷಿನ್ ಅಲ್ಲಿ ಎಣ್ಣೆ ತೆಗಿಯೋ ಯಂತ್ರದಿಂದ ಬರುವಂತದ್ದು ಬೇವಿನ ಹಿಂಡಿ. ಕೇಕ್ ತರ ಇರುತ್ತೆ, ಮಧ್ಯ ಪೀಸು, ಕೇಕ್, ಉಂಡೆ, ಗಟ್ಟಿ ತರ ಎಲ್ಲ ಇರುತ್ತೆ. ಬೇವಿನ ಬೀಜದ ಪುಡಿ ಅಂದ್ರೆ ಕಂಪ್ಲೀಟ್ ಪೌಡರ್ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ನಾವ್ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ವಿ, ಹಿಂದೆ ಹಿಂಡಿ ಕೂಡ ಮಾಡ್ತಾ ಇದ್ವಿ. ಇವತ್ತು ಬೇವಿನ ಬೀಜದ ಪುಡಿ ಅಂದ್ರೆ ತುಂಬಾ ನಮಗೆ ಡಿಮ್ಯಾಂಡ್ ಇರೋದು ಪುಡಿಗಿರೋದ್ರಿಂದ ಸೊ ಪುಡಿನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ. ಪುಡಿನ ಯಾವ ನಿಟ್ಟಿನಲ್ಲಿ ಉಪಯೋಗ ಮಾಡ್ಕೊಳ್ತೀವಿ ಅಂತಂದ್ರೆ, ಮೊದಲನೇದು ನಮ್ಗೆ ಈ ಗಿಡಗಳ ಬೇರು ರಕ್ಷಣೆಗೆ, ಒಂದು ಕೀಟಗಳಿಂದ ರಕ್ಷಣೆ, ಇನ್ನೊಂದು ನಮ್ಗೆ ಫಂಗಸ್ ಅಥವಾ ವೈರಸ್ ಅಥವಾ ಬ್ಯಾಕ್ಟೀರಿಯಾಗಳಿಂದ ಏನ್ ಹಾನಿ ಆಗುತ್ತೆ ಬೇರುಗಳು, ಈ ಹಾನಿಯನ್ನು ತಪ್ಪಿಸ್ಲಿಕ್ಕೆ ಅನ್ನೋ ಕಾರಣಕ್ಕೆ ನಾವು ಸೊ ಬೇವಿನ ಪುಡಿನ ಯೂಸ್ ಮಾಡ್ತೀವಿ. ಬೇವಿನ ಪುಡಿ 2 ತರ ನಮ್ಗೆ ಉಪಯೋಗ ಆಗುತ್ತೆ. ಒಂದು ಆಸ್ ಎ ಫಂಗಿಸೈಡ್ ಅಥವಾ ಇನ್ಸೆಕ್ಟಿಸೈಡ್ ಆಗಿ ಕೆಲಸ ಮಾಡುತ್ತೆ, ಇನ್ನೊಂದು ಆಸ್ ಎ ವೆಲ್ ಆರ್ಗ್ಯಾನಿಕ್ ಮ್ಯಾನ್ಯೂರ್ ತರ ಯೂಸ್ ಆಗುತ್ತೆ. ಸೊ ಒಂದು ಬೇವಿನ ಪೌಡರ್ನ ಮೊದಲು 6 ರಿಂದ 7 ತಿಂಗಳವರೆಗೂ ಆ ಮಣ್ಣಲ್ಲಿ ಅದರಲ್ಲಿರೋ ಅಜಾಡಿರಾಕ್ಟಿನ್ ಕಹಿ ಅಂಶ ಮಣ್ಣಿಗೆ ಹತ್ತೋದ್ರಿಂದ ಕೀಟಗಳು ಮನುಷ್ಯರಿಗಿಂತ ಬಹಳ ಬುದ್ಧಿವಂತರು ಇರುತ್ತೆ. ಅದಕ್ಕೆ ಕಹಿ ಆಗತ್ತೆ, ಅದಕ್ಕೆ ಏನಾದ್ರೂ ಆರೋಗ್ಯಕ್ಕೆ ಸಮಸ್ಯೆ ಆಗತ್ತೆ ಅನ್ನೋದನ್ನ ಆ ಜಾಗ ಬಿಟ್ಟು ಹೊರಗೆ ದೂರ ಹೋಗುತ್ತೆ, ಅದರ ಆಹಾರ ಹುಡ್ಕೊಂಡು ಬೇರೆ ದೂರ ಹೋಗುತ್ತೆ. ಮತ್ತೆ ಅಜಾಡಿರಾಕ್ಟಿನ್ ಅನ್ನೋದು ಫಂಗಿಸೈಡ್ ಆಗಿ ಆಕ್ಟ್ ಮಾಡೋದ್ರಿಂದ ರಿಪಲೆಂಟ್ ಆಗಿ ಅಲ್ಲಿ ಡೆವಲಪ್ ಆಗ್ಲಿಕ್ಕೆ ಬಿಡಲ್ಲ. ಸೊ ಇದು ಒಂದು ಭಾಗ ಆದ್ರೆ, ಒಂದು ಹಂತಕ್ಕೆ ಅದರ ಪವರ್ ಕಡಿಮೆ ಆಗ್ತಾ ಹೋದಂಗೆ ಡಿಕಂಪೋಸ್ ಕೊಳಿತಾ ಹೋಗುತ್ತೆ. ಕೊಳೆತ ನಂತರ ಒಂದ್ ಒಳ್ಳೆ ಸಾವಯವ ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತೆ.
ನೈಟ್ರೋಜನ್ ಅಪ್ ಟು 5% ತನಕ ಇರುತ್ತೆ. ಸೊ PK ಫಾಸ್ಫರಸ್ ಮತ್ತೆ ಪೊಟ್ಯಾಶ್ ಅಪ್ ಟು 0.8 ಪೊಟ್ಯಾಶ್, ಫಾಸ್ಫರಸ್ ಪೊಟ್ಯಾಶ್ ಬಂದ್ಬಿಟ್ಟು 0.7 to 1% ತನಕ ಬರುತ್ತೆ. ಸೊ ಒಂದು ನೀಮ್ ಪೌಡರ್ ಒಳ್ಳೆ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಕೂಡ ಹೌದು. ವಿಷಕಾರಿಯಾದಂತ ಅಂಶ ಇರುತ್ತಲ್ಲ, ಅಂತಂದ್ರೆ ವಿಷ ಅಂದ್ರೆ ವಿಷ ಅಂತ ಅಲ್ಲ, ಬಟ್ ಕಹಿ ಅನಿಸೋ ಒಂದು ಅಂಶ ಇರುತ್ತಲ್ಲ. ಸೊ ಹೀಗಾಗಿ ಅದ್ರೊಳಗಿರುವಂತ ಕೀಟಾಣುಗಳು ರೋಗಗಳೆಲ್ಲ ಕಿತ್ಕೊಂಡು ಓಡೋಗುತ್ತೆ ಅಂತ ಹೇಳಿದ್ರಿ. ಬಟ್ ಮಣ್ಣೊಳಗೆ ರೈತನ ಮಿತ್ರ ಎರೆಹುಳು ಮತ್ತೆ ಇತರೆ ರೀತಿಯಾದಂತ ಉಪಕಾರಿ ಸೂಕ್ಷ್ಮಾಣುಜೀವಿಗಳಿರುತ್ತೆ, ಅವುಗಳಿಗೆ ಏಟು ಬೀಳೋದಿಲ್ವಾ? ನೋಡಿ, ಒಂದು ಎರೆಹುಳು ಏನಿದೆ, ಎರೆಹುಳು ನಾವು ನೀಮ್ ಪೌಡರ್ ಅಲ್ಲಿ ತುಂಬಾ ಯಥೇಚ್ಛವಾಗಿ ಎರೆಹುಳುಗಳು ಹಾಕಿದಾಗ ಎರೆಹುಳುಗಳು ನಮ್ಗೆ ಈ ಡಿಸ್ಟೆನ್ಸ್ ಅಂದ್ರೆ ಒಂದು 7 ಅಡಿ 8 ಅಡಿ 10 ಅಡಿ ಕೆಲವು ಇದೆಲ್ಲ 15 ಅಡಿ ತನಕನೂ ಸೊ ಡ್ರೈವ್ ಮಾಡುತ್ತೆ. ಒಂದು ಅಡ್ಡಡ್ಡ ಮಣ್ಣನ್ನ ತಿಂತ ಓಡಾಡ್ತಾ ಇರುತ್ತೆ, ಇನ್ನೊಂದು ಉದ್ದಿದ್ದ ಮಣ್ಣನ್ನ ತಿಂತ ಓಡಾಡ್ತಾ ಇರುತ್ತೆ. ಆ ಎರೆಹುಳು ಬಗ್ಗೆ ನೀವು ಆಲ್ರೆಡಿ ಸುಮಾರು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದೀರಾ, ಅದ್ರ ಬಗ್ಗೆ ನಿಮಗೆ ಗೊತ್ತು. ಎರೆಹುಳುಗೆ ತುಂಬಾ ಏನಾದ್ರೂ ಆರೋಗ್ಯಕ್ಕೆ ಸಮಸ್ಯೆ ಆಗುತ್ತೆ ಅನ್ನೋ ಲೇಯರ್ ಬಂದಾಗ ಸೊ ಅದರಿಂದ ಕೆಳಗಡೆನೆ ಓಡಾಡ್ತಾ ಇರುತ್ತೆ ಹೊರತು ಆ ಲೇಯರ್ ಮೇಲೆ ಬರಲ್ಲ. ಒಂದು ಇದರ ಹಂತ ವಿಪರೀತವಾದ ಅಂದ್ರೆ ಇವಾಗ ನಾವು ಒಂದು 10 kg ನೀಮ್ ಪೌಡರ್ ಒಳಗಡೆ ಎರೆಹುಳು ಬಿಟ್ರೆ ಎರೆಹುಳು ಅದನ್ನ ತಿನ್ನಲ್ಲ. ಬೇಕಿದ್ರೆ ನಾವೊಂದು ದೊಡ್ಡದೊಂದು ಸಾವಯವ ಗೊಬ್ಬರದೊಂದು ಬೆಡ್ ಅಲ್ಲಿ ನೀಮ್ ಪೌಡರ್ ಕೂಡ ಮಿಕ್ಸ್ ಮಾಡಿ ಎರೆಹುಳು ಬಿಟ್ರೆ ಅದರಲ್ಲಿ ಓಡಾಡುತ್ತೆ. ತುಂಬಾ ಯಥೇಚ್ಛವಾಗಿ ಜಾಸ್ತಿ ಇರೋಂತ ಕಡೆ ಹಾಕಿದಾಗ ಎರೆಹುಳು ಅಲ್ಲಿ ಅವಾಯ್ಡ್ ಮಾಡುತ್ತೆ, ಆ ಎರೆಹುಳು ಸಾಯಲ್ಲ. ಸೊ ಆ ಲೇಯರ್ ಬಿಟ್ಬಿಟ್ಟು ಕೆಳಗಡೆ ಓಡಾಡುತ್ತೆ. ಅಥವಾ ನಾವು ಇನ್ನೊಂದು ಏನಂದ್ರೆ ಬಳಕೆ ಮಾಡುವಂತದ್ದು ಮರದ ಸುತ್ತ ಮಾತ್ರ ಬಳಕೆ ಮಾಡಿರ್ತೀವಿ, ಮರದ ಬೇರಿನ ಸುತ್ತ ಮಾತ್ರ. ಎರೆಹುಳು ಮರದ ಬೇರಿನ ಸುತ್ತನೇ ಅಲ್ಲಿ ಅದಕ್ಕೆ ಸ್ವಲ್ಪ ಕಹಿ ಅನುಭವ ಇರುತ್ತೆ ಅಂದ್ರೆ ಮರದಿಂದ 1.5 ಅಡಿ 2 ಅಡಿ ದೂರದಲ್ಲಿ ಓಡಾಡಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಹಾಗಾಗಿ ಇದರಲ್ಲಿ ಯಾವುದೇ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಸ್ ಯಾವುದೂ ಇಲ್ಲ. ಸೊ ಇದು ರೈತರಿಗೆ ನಮಗೆ ಹೇಳಿದ್ದಂಥದ್ದು, ನಾವು ಇದನ್ನ ಕಂಡಿರುವಂತದ್ದು ಅನುಭವಗಳನ್ನ ತಮಗೆ ಶೇರ್ ಮಾಡ್ತಾ ಇದ್ದೀವಿ. ನಾವು ಬೇವಿನ ಪುಡಿನ ಕೊಡುವಾಗ್ಲೇನೆ ಟ್ರೈಕೋಡರ್ಮಾ ಸೂಡೋಮೋನಾಸ್ ನ ಯೂಸ್ ಮಾಡಿ ಅಂತ ಹೇಳ್ತೀವಿ. ಸೊ ಟ್ರೈಕೋಡರ್ಮಾ ಸೂಡೋಮೋನಾಸ್ ಒಂದು ಆಸ್ ಎ ಫಂಗಿಸೈಡ್ ಆಗಿ ವರ್ಕ್ ಆಗುತ್ತೆ. ಸೊ ನಮ್ಗೆ ಅಜಟೋಬ್ಯಾಕ್ಟರ್ ಹೇಳಿದ್ರೆ, ಸೊ ಇದೆಲ್ಲದಲ್ಲೂ ಕಂಪ್ಯಾರಿಟಿವ್ಲಿ ನಮ್ಗೆ ಟ್ರೈಕೋಡರ್ಮಾ ಸೂಡೋಮೋನಾಸ್ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಡೆವಲಪ್ ಆಗುತ್ತೆ ನೀಮ್ ಪೌಡರ್ ಒಳಗಡೆ. ಸೊ ನಮಗೆ ಟ್ರೈಕೋಡರ್ಮಾ ಸೂಡೋಮೋನಾಸ್ ಆಂಟಿ ಫಂಗಲ್ ಅಥವಾ ಆಂಟಿ ವೈರಸ್ ಏನಿರುತ್ತೆ ನಮ್ಗೆ ಭೂಮಿ ಒಳಗಡೆ ಮರದ ಸುತ್ತ ಅದ್ರ ಸುತ್ತ ಏನಿರುತ್ತೆ, ಸೊ ಅದ್ರ ಮೇಲೆ ಇದು ಡೆವಲಪ್ ಆಗಿ ಅದನ್ನ ಸಪ್ರೆಸ್ ಮಾಡುವಂಥದ್ದು ಅಥವಾ ಹಳ್ಳಿ ಭಾಷೆಯಲ್ಲಿ ಹೇಳೋದಾದ್ರೆ ಸಾಯಿಸುವಂಥದ್ದು. ಸೊ ಇದನ್ನ ಅದು ಮಾಡುತ್ತೆ. ಸೊ ನಮ್ಗೆ ನೀಮ್ ಪೌಡರ್ ಅಲ್ಲಿ ಟ್ರೈಕೋಡರ್ಮಾ ಸೂಡೋಮೋನಾಸ್ ಬಹಳ ಅದ್ಭುತವಾಗಿ ಇದು ಮಾಡುತ್ತೆ. ಮತ್ತೆ 1 kg ಬೇವಿನ ಪುಡಿ ಹಾಕೋ ಜಾಗದಲ್ಲಿ 2 kg ಹಾಕಿದ್ರೆ ಎಷ್ಟು ಕೆಲಸ ಮಾಡುತ್ತೆ ಅದನ್ನ ಟ್ರೈಕೋಡರ್ಮಾ ಸೂಡೋಮೋನಾಸ್ ಅಲ್ಲಿ ನಾವು ಎನ್ರಿಚ್ ಮಾಡಿ 1 kg ಹಾಕಿದಾಗ 2 kg ಮಾಡುವಷ್ಟು ಕೆಲಸವನ್ನು ಮಾಡುತ್ತೆ. ಪ್ರಮಾಣದಲ್ಲಿ ಈಗ ನಾವು ರಾಸಾಯನಿಕ ಗೊಬ್ಬರ ಹಾಕೋದಕ್ಕೂ ನೀವು ಕೊಡುವಂತಹ ಈ ಬೇವಿನ ಹಿಂಡಿ ಎಣ್ಣೆ ಪೌಡರ್ ಹಾಕೋದಕ್ಕೂ ಇಳುವರಿಯಲ್ಲಿ ಆಗುವಂತಹ ವ್ಯತ್ಯಾಸಗಳೇನು ಸರ್? ಒಂದು ಇಲ್ಲಿ ನಾನೊಂದು ಕ್ಲಾರಿಟಿ ಕೊಡೋದಕ್ಕೆ ಹೇಳ್ತೀನಿ. ಎಲ್ಲಾ ಬೇವಿನ ಪುಡಿನೂ ಬೇವಿನ ಪುಡಿ ಅಲ್ಲ, ಎಲ್ಲಾ ಬೇವಿನ ಹಿಂಡಿನೂ ಬೇವಿನ ಹಿಂಡಿ ಅಲ್ಲ. ಸೊ ನಮ್ಗೆ ನಾರ್ಮಲಿ ಪ್ಯೂರ್ ನೀಮ್ ಪೌಡ್ರು ಯೂಸ್ ಮಾಡಿದಾಗ ಬೇವಿನ ಬೀಜದ ಪುಡಿ ಯೂಸ್ ಮಾಡೋದಕ್ಕಿಂತ ಅದನ್ನ ಎನ್ರಿಚ್ ಮಾಡಿ ಉಪಯೋಗಿಸೋದ್ರಿಂದ ಬಹಳ ಅದ್ಭುತವಾದ ರಿಸಲ್ಟ್ಸ್ ಬರುತ್ತೆ. ಒಂದು ಎನ್ರಿಚ್ ಮಾಡಿದ್ಮೇಲೆ 7 ದಿನದಿಂದ 21 ದಿನ ಒಳಗಡೆ ನಾವು ಅದನ್ನ ಯೂಸ್ ಮಾಡ್ಬೇಕಾಗತ್ತೆ. ಸೊ ಕಂಪ್ಲೀಟ್ ಫುಲ್ಲಿ ಎನ್ರಿಚ್ ಆಗ್ಲಿಕ್ಕೆ 21 ದಿನ ಬೇಕಾಗುತ್ತೆ. ಅಷ್ಟು ನಮ್ಮ ರೈತರಿಗೆ ಕಾಯೋಷ್ಟು ತಾಳ್ಮೆ ಇಲ್ಲ. ನಾವು ಕನಿಷ್ಠ 7 ದಿನನಾದ್ರೂ ಕನಿಷ್ಠ ದಯವಿಟ್ಟು ಎನ್ರಿಚ್ ಮಾಡಿ ಅಂತ ಹೇಳ್ತೀವಿ. ಸೊ ಅದು ಮಾಡೋದ್ರಿಂದ ತುಂಬಾ ಅದ್ಭುತವಾಗಿ ರಿಸಲ್ಟ್ಸ್ ಇದೆ. ಮತ್ತೆ ನೀವು ಆ ಬದಲಾವಣೆಗಳನ್ನ ಕ್ರಮೇಣ ಇವತ್ತು ಹಾಕಿ ನಾಳೆ ಬೆಳಗ್ಗೆ ಬದಲಾಗತ್ತೆ ಅನ್ನೋದಲ್ಲ, ಕ್ರಮೇಣ ಇದನ್ನ ಬಳಕೆಯಿಂದ ಸಾಕಷ್ಟು ಬದಲಾವಣೆಗಳು ಆಗಿದೆ. ಟನ್ನಿಗೆ ಲಿಕ್ವಿಡ್ ಆದ್ರೆ 1 ಲೀಟರ್ ಟ್ರೈಕೋಡರ್ಮಾ ಹಾಕಿ, ಪೌಡರ್ ಆದ್ರೆ 3 kg ಟ್ರೈಕೋಡರ್ಮಾ ಹಾಕಿ. ನಾನು ಉದಾಹರಣೆ ಎಕ್ಸಾಂಪಲ್ ನಿಮಗೆ ನೀರು ತೋರಿಸ್ತಾ ಇದ್ದೀನಿ, ಇದ್ರೊಳಗೆ ಟ್ರೈಕೋಡರ್ಮಾ ಇದೆ ಅಂತ ಅನ್ಕೊಳ್ಳಿ. ಸೊ ಬರ್ಪ, ಸೊ ನಾವು ಈ ಟ್ರೈಕೋಡರ್ಮಾನ ಹಾಕುವಾಗ ಈ ತರ ಕಂಪ್ಲೀಟ್ ಆಗಿ ಹಾಕ್ತಾ ಈ ತರ ಹಾಕ್ತಾ ಹೋಗ್ಬೇಕು. 10 ಲೀಟರ್ ನೀರಿಗೆ 3 kg ಟ್ರೈಕೋಡರ್ಮಾ ಹಾಕಿ 1 ಟನ್ನಿಗೆ ಮಿಕ್ಸ್ ಮಾಡಿ, ಅರ್ಧ ಟನ್ನಿಗೆ 1.5 kg 5 ಲೀಟ್ರು. ಸೊ ಸ್ವಲ್ಪ ನೀರು ಜಾಸ್ತಿ ಆದ್ರೆ ಏನಾದ್ರು ಸಮಸ್ಯೆ ಆಗತ್ತಾ? ಏನೂ ಆಗಲ್ಲ. ನೀವು ಹಾಕುವಂತ ನೀರು ಹರಿದೋಗ್ಬಾರ್ದು ಅಷ್ಟೇನೆ, ಮಾಯಿಶ್ಚರ್ ಹೋಲ್ಡ್ ಆಗಬೇಕು. ಬಿಕಾಸ್ ತುಂಬಾ ಟ್ರೈಕೋಡರ್ಮಾ ಮಲ್ಟಿಪ್ಲಿಕೇಶನ್ ಆಗುವಾಗ ತುಂಬಾ ವಿಪರೀತವಾದ ಹೀಟ್ ಜನರೇಟ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ಈ ಪ್ರೊಸೆಸ್ ಮಾಯಿಶ್ಚರ್ ಮೇಂಟೈನ್ ಮಾಡುವಂಥದ್ದು. ಆಮೇಲೆ ಮನೆಯಲ್ಲಿ ಉಳಿದಿರುವಂತ ವೇಸ್ಟ್ ಗೋಣಿ ಚೀಲ ಇರುತ್ತೆ. ಸೊ ಈ ವೇಸ್ಟ್ ಗೋಣಿ ಚೀಲಗಳನ್ನ ನೆನೆಸ್ಬಿಟ್ಟು ಇದನ್ನ ಹೀಗೆ ಮುಚ್ಚೋ ಅಂತದ್ದು, ಕವರ್ ಅಲ್ಲಿ ಮುಚ್ಚೋ ಅಂತದ್ದು. ಇದನ್ನ 21 ದಿನ ಇಟ್ಕೊಳ್ಳುವಂಥದ್ದು ಒಳ್ಳೇದು. ಆದ್ರೆ ಆಗ್ಲಿಲ್ಲ ಅಂದ್ರೆ ಕನಿಷ್ಠ 7 ದಿನನಾದ್ರೂ ಇಡಿ. ಪ್ರತಿದಿನ ಒಂದು ಅರ್ಧ ಬಕೆಟ್ ಅಷ್ಟು ನೀರನ್ನ ಇದ್ರ ಮೇಲೆ ಹೀಗೆ ಸಿಂಪಡಿಸಿ. ಸೊ ವಿಪರೀತವಾದ ಹೀಟ್ ಜನರೇಟ್ ಆಗೋದ್ರಿಂದ ನಮ್ಗೆ ಆ ಒಂದು ಟೆಂಪರೇಚರ್ ಕಂಟ್ರೋಲಿಗೆ ಬರಲಿ ಅನ್ನೋ ಕಾರಣಕ್ಕೆ ಇದನ್ನ ಮಾಡ್ತೀವಿ. ಇದನ್ನ ಹಿಂಗ್ ಸುರಿಬೇಡಿ,
ಒಂದೇ ಕಡೆ ಸುರಿದ್ರೆ ಹರಿದೋಗುತ್ತೆ. ಇದನ್ನ ಹಾಗೆ ಸಿಂಪಡಿಸಿ ಮರದ ನೆರಳು ಅಥವಾ ಶೆಡ್ ಒಳಗಡೆ ಈ ತರದನ್ನ ಇದನ್ನ ಮಾಡ್ಬೋದು. 2 kg ಪೌಡ್ರು ಹಾಕೋ ಜಾಗದಲ್ಲಿ ನಾವು ಇದನ್ನ ಎನ್ರಿಚ್ ಮಾಡಿ 1 kg ಹಾಕಿದ್ರೆ 2 kg ಎಷ್ಟು ಕೆಲಸ ಮಾಡುತ್ತೋ ಅದನ್ನ 1 kg ಕೆಲಸ ಮಾಡುತ್ತೆ. ಸೊ ರೈತರಿಗೆ ಹಣ ಉಳಿಯುತ್ತೆ. ಈ 1 kg ಹಾಕ್ಬೇಕು ಅಂದವರು ಈ ತರ ಎನ್ರಿಚ್ ಮಾಡಿ 3/4 kg ಯೂಸ್ ಮಾಡ್ಬೋದು. ಸೊ ಅವ್ರಿಗೆ 1 kg 28 ರೂಪಾಯಿ ಆಗುತ್ತೆ ಸರ್ ಅಂದ್ರೆ 3/4 kg ಆದಾಗ ಮತ್ತೆ ಒಳಗಡೆ ಬರುತ್ತೆ. ಸೊ 3/4 kg ಈ ತರ ಎನ್ರಿಚ್ ಮಾಡಿ ಕೊಡೋದ್ರಿಂದ 1.5 kg ಎಷ್ಟು ಕೆಲಸ ಮಾಡುತ್ತೋ ಅಷ್ಟು ಕೆಲಸ ಮಾಡುತ್ತೆ. ಸೊ ಆಮೇಲೆ ನಾರ್ಮಲಿ ತೆಗಿಬಿಟ್ಟು ಗುದ್ಲಿಯಲ್ಲಿ ಚೀಲಕ್ಕೆ ತುಂಬ್ಕೊಳ್ಳಿ. ಚೀಲಕ್ಕೆ ತುಂಬಿಬಿಟ್ಟು ಪ್ರತಿ ಏನು ನಾವು ರೆಫರೆನ್ಸ್ ಕೊಟ್ಟಿದೀವಿ 5 ವರ್ಷದ ಅಡಿಕೆ, ಒಂದು ಫಾರ್ ಎಕ್ಸಾಂಪಲ್ ಅಡಿಕೆ ಮರ ಅಂತಂದ್ರೆ 5 ವರ್ಷದ ಒಳಗಡೆ ಅದಕ್ಕೆ ಅರ್ಧ kg ಹಾಕಿ, 5 ವರ್ಷದ ಮೇಲ್ಗಡೆ 1 kg ಹಾಕಿ, ತೆಂಗಿನ ಮರ ಆದ್ರೆ 2.5 kg 5 kg, ತರಕಾರಿ ಬೆಳೆಗಳಾದ್ರೆ ಎಕರೆಗೆ ಒಂದು 400 kg ರೆಫರೆನ್ಸ್ ಮಾಡ್ತೀವಿ. ಮೆಣಸು ಎಲ್ಲ 1 kg ಹಾಕಿ ಮೇಜರ್ ಆಗಿ ಈ ಬೆಳೆಗಳಿಗೆ ಬೇವಿನ ಪುಡಿ ಬಳಸೋದ್ರಿಂದ ಇದನ್ನ ಹೇಳ್ತಾ ಇದ್ದೀನಿ. ಸೊ ಅವರವರ ರೆಫರೆನ್ಸ್ ನಿಮ್ಮ ಹತ್ತಿರದ ಯಾರಿಗಾರು ಇನ್ಫಾರ್ಮೇಶನ್ ತಗೊಂಡ್ರು ಆಯ್ತು, ಅಥವಾ ಡಿಸ್ಕ್ರಿಪ್ಷನ್ ನಮ್ಮ ನಂಬರಿಗೆ ಫೋನ್ ಮಾಡಿ ಎಷ್ಟು ಹಾಕ್ಬೇಕು ಅಂತ ಕೇಳಿದ್ರು ಆಯ್ತು. ಓಕೆ ಸರ್, ಈಗ ಬೇವಿನ ಕಾಯಿಗಳಿಂದ ಏನೇನ್ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ರೆ? ಸೊ ಬೇವಿನ ಹಿಂಡಿ ನಾವು ಮೊದಲು ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ವಿ, 2ನೇದು ಹಿಂಡಿ ಮಾಡ್ತಾ ಇದ್ವಿ, ಸೊ 3ನೇದು ಪೌಡರ್ ಮಾಡ್ತಾ ಇದ್ವಿ, ಮತ್ತೆ ಸಾವಯವ ಗೊಬ್ಬರ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ವಿ. ಬಟ್ ಒಂದು ಮೇಜರ್ ಆಗಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬೇವಿನ ಪುಡಿ ಮತ್ತೆ ಸಾವಯವ ಗೊಬ್ಬರನ ಮಾಡ್ತಾ ಇದ್ವಿ. ಬೇವಿನ ಹಿಂಡಿಗೂ ಪೌಡರ್ಗೂ ಆಯಿಲ್ಗೂ ಏನ್ ವ್ಯತ್ಯಾಸ? ನೋಡಿ, ಹಿಂಡಿಗೂ ಪೌಡರ್ಗೂ ಒಂದು ಫಾರ್ಮ್ ಅಲ್ಲಿ ವ್ಯತ್ಯಾಸ ಅಂದ್ರೆ ಅದು ರೂಪ ಇದ್ರದ್ದು ಬೇರೆ ಅನ್ಶೇಪಡ್ ಆಗಿರುತ್ತೆ, ಪೌಡರ್ ಒಂದೇ ಯೂನಿಫಾರ್ಮ್ ಆಗಿರುತ್ತೆ. ಒಂದು ಹಿಂಡಿ ಎಣ್ಣೆ ತೆಗಿದೇನು ಹಿಂಡಿ ಮಾಡ್ಬೋದು, ಎಣ್ಣೆ ತೆಗೆದು ಕೂಡ ಹಿಂಡಿ ಮಾಡ್ಬೋದು. ಸೊ ಆದಷ್ಟು ಸಾಧ್ಯವಾಗಿ ನಾವು ಹಿಂಡಿ ಬರುವಂತ ಇದ್ರಲ್ಲಿ ಸಮಸ್ಯೆ ಇರುತ್ತೆ, ಎಣ್ಣೆ ತೆಗೆದಿರ್ತಾರೆ. ಪೌಡರ್ ಅಲ್ಲಿ ಎಣ್ಣೆ ತೆಗಿಯಕ್ಕಾಗಲ್ಲ, ಜಸ್ಟ್ ಪಲ್ವರೈಸರ್ ಅಲ್ಲಿ ಹಾಕ್ತಿವಿ. ರಾಗಿ ಮಿಷಿನ್ ಅಲ್ಲಿ ರಾಗಿ ಹಾಕಿ ಪುಡಿ ಮೇಲ್ಗಡೆ ರಾಗಿ ಹಾಕ್ತಿವಿ, ಕೆಳಗಡೆ ಹಿಟ್ಟು ಬರುತ್ತೆ. ಸೊ ನಾವು ಇಲ್ಲಿ ಮೇಲ್ಗಡೆ ಬೇವಿನ ಬೀಜ ಹಾಕ್ತಿವಿ, ಕೆಳಗಡೆ ಪುಡಿ ಬರುತ್ತೆ. ಮತ್ತೆ ಇನ್ನೊಂದು ಬಳಸೋದಕ್ಕೆ ಬೇವಿನ ಹಿಂಡಿ ಸ್ವಲ್ಪ ಕಷ್ಟ ಆಗುತ್ತೆ. ಅಂದ್ರೆ ಇವಾಗ 1/4 kg ಒಂದೇ ಇಷ್ಟು ದಪ್ಪ ಇರುತ್ತೆ, 100 ಗ್ರಾಮ್ ಒಂದೇ ಇರುತ್ತೆ, ಅದು ಹಾಕಿದ್ರೆ ಒಂದೇ ಭಾಗದಲ್ಲಿ ಕೂರುತ್ತೆ. ಅದೇ ಪೌಡರ್ ಆದ್ರೆ ನಮ್ಗೆ ಬಳಸೋದಕ್ಕೆ ಸುಲಭ ಆಗುತ್ತೆ. ಸೊ ಈ ತರದ ವ್ಯತ್ಯಾಸಗಳು. ಸೊ ಒಂದು ಹಿಂಡಿ ಪೌಡರ್ಗೂ ಮತ್ತೆ ಎಣ್ಣೆಗೂ ಏನಂದ್ರೆ, ಇವಾಗ ನಾವು ಎಣ್ಣೆನ ಯಾವ್ಯಾವ ಕಾರಣಕ್ಕೆ ಪುಡಿ ಬಳಸ್ತಾ ಇದೀವೋ ಅದೇ ಕಾರಣಗಳಿಗೆ ಎಣ್ಣೆ ಕೂಡ ಮಾಡ್ಕೋಬಹುದು. ಆದ್ರೆ ಬೇವಿನ ಬೀಜದ ಪುಡಿ ಒಂದು ನಮ್ಗೆ ಪೆಸ್ಟ್ ರಿಪೆಲೆಂಟ್ ಆಗಿ, ಫಂಗಲ್ ರಿಪೆಲೆಂಟ್ ಆಗಿ ಕೂಡ ಕೆಲಸ ಮಾಡುತ್ತೆ, ಜೊತೆಗೆ ಒಂದು ಸಾವಯವ ಗೊಬ್ಬರ ಆಗಿ ಕೂಡ ಕೆಲಸ ಮಾಡುತ್ತೆ. ಮತ್ತೆ ಇದರ ಏನು ನಮ್ದು ಪರಿಣಾಮ ಆಲ್ ಓವರ್ ಥ್ರೂಔಟ್ 1 year ತನಕ ಇರುತ್ತೆ. ಸೊ ಬೇವಿನ ಎಣ್ಣೆದು ಏನಿದೆ ಅದು ನಮ್ಗೆ ಅಪ್ ಟು 45 days ತನಕ ಇರುತ್ತೆ. ಆಮೇಲೆ ಅದು ಎವಾಪರೇಟ್ ಆಗ್ತಾ ಅದ್ರದ್ದು ಕಾರ್ಯಕ್ಷಮತೆ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಬೇವಿನ ಕಾಯಿಯಿಂದ ನಾವು ಎಣ್ಣೆನ ಎಕ್ಸ್ಟ್ರಾಕ್ಟ್ ಮಾಡಿದಾಗ ಅದರಲ್ಲಿ ಪೋಷಕಾಂಶಗಳು ಹೆಚ್ಚು ಬಂದ್ಬಿಟ್ಟು ಈ ಪೌಡರ್ ಮತ್ತೆ ಹಿಂಡಿಯಲ್ಲಿ ತುಂಬಾ ಕಡಿಮೆ ಪೋಷಕಾಂಶಗಳು ಇರುತ್ತೆ ಅನ್ನೋದು ನಮ್ಮ ರೈತರದ ಒಂದು ವಾದ. ಅದಕ್ಕೆ ಏನ್ ಹೇಳ್ತೀವಿ? ಸೊ ನೋಡಿ, ಇದಕ್ಕೆ ಒಂದು ಚಿಕ್ಕದ ಕ್ಲಾರಿಟಿ ಕೊಡ್ತೀನಿ. ಒಂದು ನಮ್ಮ ಯೂನಿವರ್ಸಿಟಿಗಳ ಪ್ರಕಾರ ಅಬೌಟ್ 20% ಇರುವಂತ ಆಯಿಲ್ ಕಂಟೆಂಟ್ ಇರುವಂತ ಕೇಕ್ಗಳನ್ನ ಭೂಮಿಲಿ ಹಾಕಿದಾಗ ಟಾಕ್ಸಿಕ್ ವಿಷ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಮ್ದು ಫ್ರೆಶ್ ನೀಮ್ ಸೀಡ್ ಅಲ್ಲಿ ನಮಗೆ 16-17% ತನಕ ಇರುತ್ತೆ ಮ್ಯಾಕ್ಸಿಮಮ್. ಅದು ನಮ್ಮ ಕರ್ನಾಟಕ ಸೀಡ್ಸ್ ಅಲ್ಲ, ಅದು ಗುಜರಾತ್ ಮತ್ತೆ ಇದರಲ್ಲೆಲ್ಲ ಬೇರೆ ಕಡೆ ಹೋದಾಗ ಇನ್ ಸ್ವಲ್ಪ ಒಂದು 14, 1-2-3% ಕಡಿಮೆ ಇರುವಂತದ್ದು. ಈ ಕಾರಣಕ್ಕಾಗೇನೆ ನಾನು ನಿಮಗೆ ಶುದ್ಧ ಬೇವಿನ ಬೀಜದ ಪುಡಿ ಯಾವ್ದು ಕಲಬೆರಕೆ ಇಲ್ಲ, ನೇರವಾಗಿ ಪುಡಿ ಮಾಡ್ಕೊಡ್ತೀವಿ. ಸೊ ಇದೆಲ್ಲ ನಮ್ದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನಿದೆ ಈ ಕಾರಣಕ್ಕೆನೆ. ಅಂದ್ರೆ ಎಣ್ಣೆ ತೆಗಿದೇನೆ ನಾವು ಬೇವಿನ ಬೀಜದೊಳಗೆ ಆ ಎಣ್ಣೆ ಇದೆ ಅನ್ನೋ ಕಾರಣಕ್ಕೆ ಪುಡಿಗೆ ಬೆಲೆ. ಅದನ್ನ ಬೇರೆ ಮಾಡಿ ಬೇರ್ಪಡಿಸ್ಬಿಟ್ಟು ಬರೀ ಪೌಡರ್ ಕೊಟ್ರೆ ಅದರಲ್ಲಿ ಆ ಕಾರ್ಯಕ್ಷಮತೆ ಅಷ್ಟೊಂದು ಪವರ್ಫುಲ್ ಆಗಿರಲ್ಲ ಅನ್ನೋ ಕಾರಣಕ್ಕೆ ಸೊ ನಾವು ನೇರವಾಗಿ ಬೇವಿನ ಬೀಜನ ಏನು ಅಡಲ್ಟ್ರೇಷನ್ ಮಾಡದೆ ಎಣ್ಣೆ ತೆಗೆದೆ ಪುಡಿ ಮಾಡ್ಬಿಟ್ಟು ರೈತರಿಗೆ ನೇರವಾಗಿ ಸಪ್ಲೈ ಮಾಡ್ತಾ ಇದ್ದೀವಿ. ಅಂದ್ರೆ ನೀವೀಗ ಬೇವಿನಕಾಯಿಂದ ಒಂದ್ ಕಡೆ ಎಣ್ಣೆನ ಹೀರಿಬಿಟ್ಟು ಪೌಡರ್ ಅಲ್ಲಿ ಏನು ಇಲ್ದಂಗೆ ಹಿಂಡಿ ಇಲ್ಲಂತೂ ಇನ್ನು ಏನು ಉಳಿಲ್ಲ. ಇಲ್ಲ ಇಲ್ಲ, ಆತರ ಏನು ಇಲ್ಲ ಮೇಡಮ್, ಆತರ ಏನ್ ಮಾಡಲ್ಲ. ಸೊ ನಾವು ನೇರವಾಗಿ ನೀವು ಓವರ್ ಆಲ್ ನೋಡ್ತಾ ಇದ್ದೀರಾ. ನನ್ಗೇನಂದ್ರೆ ನಮ್ಮ ಫ್ಯಾಕ್ಟ್ರಿಗೆ ಎಲ್ಲೂ ಕೂಡ ನಾವು ಡೋರ್ ಬಾಗ್ಲ ಹಾಕಿ, ಅಂದ್ರೆ ನಮ್ಮಲ್ಲಿ ಇಡನ್ ಮ್ಯಾನುಫ್ಯಾಕ್ಚರಿಂಗ್ ಏನೂ ಇಲ್ಲ. ನಿಮಗೆ ಒಳಗಡೆ AC ರೂಮಲ್ಲಿ ಕೂರಿಸ್ಬಿಟ್ಟು ತೋರ್ಸೋದೊಂದು, ನಿಮಗೆ ಸಪ್ಲೈ ಆಗೋದೊಂದು, ಆ ತರದ್ ಯಾವ್ದು ಇಲ್ಲ. ಇಲ್ಲಿ ಏನಿದೆ ನಮ್ಮ ಹತ್ರ ಇರೋದಿದೆ. ಇದ್ರಲ್ಲಿ 5% ಕಸ ಕಡ್ಡಿ ಕಲ್ಲು ಮಣ್ಣು ಇದೆ, ಇದ್ರಲ್ಲಿ ಇದೆ. ನಾವು ಅದನ್ನ ನಿಮಗೆ ತೋರ್ಸೋದಕ್ಕೆ ಒಂದ್ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಹೊಸ ಸೀಟ್ಸ್ ಎಲ್ಲ ಸುಟ್ಬಿಟ್ಟು ತುಂಬಾ ಚೆನ್ನಾಗಿರೋ ಹಾಗಲ್ಲ. ನಮ್ಗೆ ಏನ್ ಬರುತ್ತೋ ಚೀಲಕ್ಕೆ ಹೋಯ್ತೀವಿ, ಸುರಿತೀವಿ, ಬಂದಿದ್ದನ್ನ ನೇರವಾಗಿ ಮಿಷಿನ್ಗೆ ಹಾಕ್ತಿವಿ, ಪುಡಿ ಬರುತ್ತೆ, ಚೀಲ ಹಿಡಿತೀವಿ, ಚೀಲ ಹೊಲಿತೀವಿ, ಇಷ್ಟೇ ಮಾಡೋದು. ಇದೆಲ್ಲ ಪ್ರೋಸೆಸ್ ಮಾಡ್ತೀವಿ, ಇನ್ವೆಸ್ಟ್ ಮಾಡಿದ್ವಿ, 1 kg ಗೆ ₹1 ಲಾಭ ಇಟ್ಕೊಂಡು ಮಾರಾಟ ಮಾಡ್ತೀವಿ. ಸೊ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಎಕ್ಸ್ಪೋರ್ಟ್ ಆಗುತ್ತಾ ಮೇಡಮ್? ಬೇಡಿಕೆ ತುಂಬಾ ಇದೆ. ಒಂದು ನಮ್ಗೆ ನಮ್ಮ ಕರ್ನಾಟಕದಲ್ಲಿ ಮೇಜರ್ ಆಲ್ಮೋಸ್ಟ್ ಮೇಜರ್ ಎಲ್ಲಾ ಜಿಲ್ಲೆಗಳನ್ನು ನಾವು ಕವರ್ ಮಾಡಿದ್ವಿ, ಸಪ್ಲೈ ಕೂಡ ಮಾಡ್ತಾ ಇದೀವಿ. ಒಂದು ನಾನು ಪ್ರತಿ ಬಾರಿ ಹೇಳುವಾಗ್ಲೂ ಕರ್ನಾಟಕದ ರಾಜ್ಯದ ಅತಿ ದೊಡ್ಡ ಬೇವಿನ ಪುಡಿ ಫ್ಯಾಕ್ಟರಿ ಅಂತ ಹೇಳೋ ಹೊತ್ತಿಗೆ ನೇರವಾಗಿ B2C ಅಂದ್ರೆ ನಾವು ನೇರವಾಗಿ ರೈತರಿಗೆ ಕೊಡ್ತಾ ಇರೋಂತ, ನಾನು ಈಗಲೂ ಎದೆ ಮುಟ್ಕೊಂಡು ಹೇಳ್ತೀನಿ, ನೇರವಾಗಿ ರೈತರಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೊಡ್ತಿರೋ ಅಂತ ನಮ್ದು ಒಂದೇ ಫ್ಯಾಕ್ಟ್ರಿ. ಎಲ್ಲರೂ ಗೊಬ್ಬರದ ಅಂಗಡಿ ಮುಖಾಂತರವೋ ಅಥವಾ ಬೇರೆ ಯಾವ್ದೋ ಒಂದು ಏಜೆಂಟ್, ಯಾವ್ದೋ ಒಂದು ಮೀಡಿಯಾ ಮುಖಾಂತರವಾಗಿ ರೈತರಿಗೆ ತಲುಪಿಸ್ತಿದ್ದಾರೆ. ನಾವು ಇವತ್ತಿಗೂ ಕೂಡ
ನೇರವಾಗಿ ರೈತರುಗಳು ಇಷ್ಟು ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ನೇರವಾಗಿ ರೈತರುಗಳಿಗೆ ಕೊಡುವಂಥದ್ದು B2C ಇಟ್ಕೊಂಡಿದ್ದೀವಿ. ಅದು ನಮ್ಮ ಸಾಧನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಸ್ಟಮರ್ ರೈತರುಗಳಿಗೆ ನಾವು ಅಷ್ಟರ ಮಟ್ಟಿಗೆ ಸರ್ವಿಸ್ ಕೊಟ್ಟಿದ್ದೀವಿ, ಅಷ್ಟರ ಮಟ್ಟಿಗೆ ನಾವು ಕ್ವಾಲಿಟಿ ಪ್ರಾಡಕ್ಟ್ ಅನ್ನ ಸಪ್ಲೈ ಮಾಡಿದ್ದೀವಿ. ಸೊ ಹಾಗಾಗಿ ನಮಗೆ ಈ ಒಂದು ನಮ್ಮ ಕರ್ನಾಟಕದಲ್ಲಿ ಮೇಜರ್ ಮಾರ್ಕೆಟ್ ಇಟ್ಕೊಂಡಿದೀವಿ. ಇನ್ನು ಅದ್ರ ಒಟ್ಟಿಗೆ ತಮಿಳುನಾಡು, ಆಂಧ್ರ ಪ್ರದೇಶ್ ಮತ್ತೆ ಕೇರಳ ಕೂಡ ನಾವು ಕೇರಳದಲ್ಲೆಲ್ಲ ಕಸ್ಟಮರ್ಸ್ ಬರೋದು ತುಂಬಾ ಕಡಿಮೆ. ನೇರವಾಗಿ ಅಲ್ಲಿಯ FPOಗಳು ಮತ್ತೆ ಸೊಸೈಟಿಗಳಿಗೆ ನಮ್ಮಲ್ಲಿ ಏನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಇದೆ ಆ ತರದಲ್ಲೂ ಕೆಲವು ರಾಜ್ಯಗಳ ಈ ಪ್ಯಾಕ್ಸ್ ಗಳಿಗೆ ನಾವು ಸಪ್ಲೈ ಮಾಡ್ತಾ ಇದ್ದೀವಿ. ರಾ ಮೆಟೀರಿಯಲ್ ಮೇಡಮ್ ನಮ್ಗೆ ಉತ್ತರ ಕರ್ನಾಟಕದ ಭಾಗ ಮೇಜರ್ ಆಗಿ ನಮ್ಗೆ ಬಳ್ಳಾರಿ, ಕುಷ್ಟಗಿ, ಹೂವಿನ ಹಡಗಲಿ, ಕೊಪ್ಪಳ ಈ ಭಾಗಗಳಲ್ಲಿ ಬರುತ್ತೆ. ಮತ್ತೆ ಅದು ಬಿಟ್ಟು ಹೊರತುಪಡಿಸಿ ನಮ್ಗೆ ಗುಜರಾತ್, ಒರಿಸ್ಸಾ, ಅಸ್ಸಾಂ ಈ ಭಾಗದಿಂದ ಕೂಡ ನಮಗೆ ಸಪ್ಲೈ ಆಗುತ್ತೆ. ಇದರಲ್ಲಿ ಒಂದು ಏನಂದ್ರೆ ಪ್ರತಿ ವರ್ಷ ಯಾಕೆ ನಮ್ಗೆ ರೇಟ್ ಸ್ವಲ್ಪ ಫ್ಲಕ್ಚುಯೇಷನ್ ಆಗುತ್ತೆ ಅಂದ್ರೆ ಇಡೀ ವರ್ಷದಲ್ಲಿ ಭಾರತದಾದ್ಯಂತ ಏಕಕಾಲಕ್ಕೆ ಶುರುವಾಗಿ ಏಕಕಾಲಕ್ಕೆ ಕೊನೆಯಾಗೋ ಬೆಳೆ ಒಂದು. ಕೆಲವು ಬೆಳೆಗಳಲ್ಲಿ ಬೇವಿನ ಬೀಜ ಕೂಡ ಒಂದು. ಜೂನ್ ತಿಂಗಳಲ್ಲಿ ಹಣ್ಣಾಗತ್ತೆ, ಜೂನ್ ಎಂಡ್ ಅಲ್ಲಿ ಕೆಳಗಡೆ ಭೂಮಿ ಮೇಲೆ ಬೀಳುತ್ತೆ, ಎಲ್ಲ ಗೂಡಿಸ್ತಾರೆ. ಜುಲೈ ಮಿಡ್ಲಲ್ಲಿ ಎಲ್ಲ ಮಾರ್ಕೆಟಿಗೆ ತಗೊಂಡ್ಬರ್ತಾರೆ. ಸೊ ನಮಗೆ ಜುಲೈ ಮಿಡ್ಲಲ್ಲಿ ಇದಾಗುತ್ತೆ, ಕಂಪ್ಲೀಟ್ 100% ಮಾಯಿಶ್ಚರ್ ಇರುತ್ತೆ. ಅದು ನಮ್ಗೆ ಆಗಸ್ಟ್ ಫಸ್ಟ್ ವೀಕ್ ಇಂದ ಕ್ರಶಿಂಗ್ ಸ್ಟಾರ್ಟ್ ಮಾಡ್ಕೊಳ್ತೀವಿ. ಇವತ್ತು ನಾವೇನು ಜುಲೈ ತಿಂಗಳಲ್ಲಿ ಖರೀದಿ ಮಾಡಿ ಇಟ್ಕೊಂಡಿರ್ತೀವಿ, ಮುಂದಿನ ವರ್ಷ ಜೂನ್ ವರೆಗೂ ಅದೇ ಮೆಟೀರಿಯಲ್ ಅಲ್ಲಿ ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಸೊ ಏಕಕಾಲಕ್ಕೆ ಶುರುವಾಗಿ ಒಂದೇ ತಿಂಗಳಲ್ಲಿ ಕ್ರಾಪ್ ಎಂಡ್ ಆಗುತ್ತೆ. ಇದು ಒಂದು ಬೇವಿನ ಬೀಜ ಒಂದು ಕ್ರಾಪ್. ಸರ್, ನೀವು ಪ್ಯೂರಿಟಿ ಬಗ್ಗೆ ಮಾತಾಡಿದ್ರಿ. ಬೇವಿನ ಕಾಯಲ್ಲೂ ಕೂಡ ಪ್ಯೂರಿಟಿ ಇರುತ್ತಾ, ಕಲಬೆರಕೆ ಇರುತ್ತಾ ಅಂತ? ಬೇವಿನ ಕಾಯಲ್ಲಿ ಕಲಬೆರಕೆ ಇರಲ್ಲ. ಸೊ ನಮ್ಗೆ ಏನಾಗುತ್ತೆ, ಒಂದು ಬೇವಿನ ಬೀಜ ಯಾರು ಹ್ಯಾಂಡ್ ಪಿಕ್ ಮಾಡಲ್ಲ, ಆರ್ಸೋದು ಅಂತ ಇರಲ್ಲ, ಆರ್ಸೋಲ್ಲ. ಹಿಂಗೆ ಎಲ್ಲ ಆರಿಸ್ಬಿಟ್ಟು ಹಿಂಗ್ ಬಕ್ಷಲ್ ತುಂಬಲ್ಲ. ಎಲ್ಲ ಒಂದು ಕಸ್ಬರ್ಕೆ ಅಥವಾ ನಮ್ದು ಕುರಂಬಳೆ ಅಂತ ಕರಿತೀವಿ ಆ ತರದ್ದು, ಅಥವಾ ಒಂದು ಕಟ್ಟಿಗೆ ಕಂಪ್ಲೀಟ್ ಮರದ ಕೆಳಗಡೆ ಏನ್ ಬಿದ್ದಿರುತ್ತೋ ಎಲ್ಲ ಗೂಡಿಸ್ತಾರೆ. ಗೂಡಿಸ್ಬಿಟ್ಟು ಕಂಪ್ಲೀಟ್ ಚೀಲಾಗಿ ತುಂಬ್ತಾರೆ. ಸೊ ನಾವು ಅದರಲ್ಲಿ ಯಾವ ಭಾಗದಲ್ಲಿ ಕೆಲವು ಇವಾಗ ನಮ್ಗೆ ಜಗಳೂರು ಭಾಗದಲ್ಲೆಲ್ಲ ವಿಪರೀತ ಮಣ್ಣು ಬರುತ್ತೆ, ಸಿಕ್ಕಾಪಟ್ಟ ಮಣ್ಣು ಬರುತ್ತೆ, ಮಣ್ಣು ಕಲ್ಲು ಬರುತ್ತೆ. ಸೊ ನಾವು ಖರೀದಿ ಮಾಡೋ ಹೊತ್ತಿಗೆ ಕಡಿಮೆ ಕಲ್ಲು ಮಣ್ಣು ಇರುವಂತದ್ದನ್ನ ಆಯ್ಕೆ ಮಾಡ್ಕೊಂಡು ತಗೊಳ್ತೀವಿ. ಸೊ ಅದನ್ನ ನಮಗೆ ಗುಜರಾತ್ ಭಾಗದ್ದು ತುಂಬಾ ಪ್ಯೂರ್ ಸೀಡ್ಸ್ ಬರುತ್ತೆ. ಸೊ ಅವರಲ್ಲಿ ಡಿ ಸ್ಟೋನರ್ ಅಂತ ಬರುತ್ತೆ, ಡಿ ಸ್ಟೋನರ್ ಹಾಕ್ಬಿಟ್ಟು ಮಾಡಿ ಕೊಡ್ತಾರೆ. ನಮ್ಮ ಕರ್ನಾಟಕದ ಭಾಗದಲ್ಲಿ ಇನ್ನು ಅಷ್ಟರ ಮಟ್ಟಿಗೆ ಡಿ ಸ್ಟೋನರ್ ಎಲ್ಲ ಹಾಕಿ ಕೊಡೋ ವ್ಯವಸ್ಥೆ ರೈತರಲ್ಲಿಲ್ಲ. ಎಲ್ಲ ಗೂಡಿಸ್ಕೊಂಡು ತಗೊಂಬಂದು ಕೊಡ್ತಾರೆ, ಒಬ್ರು ಇದ್ರ ಹತ್ರ ಬರ್ತಾರೆ. ಬಟ್ ಕುಷ್ಟಗಿ ಮತ್ತೆ ಕೊಪ್ಪಳ ಆ ಭಾಗದಲ್ಲಿ ಒಂದ್ ಒಳ್ಳೆ ಗುಣಮಟ್ಟದ ಸೀಡ್ಸ್ ಸಿಗುತ್ತೆ. ನಾವು ಖರೀದಿ ಮಾಡುವಾಗ ಅದನ್ನ ನೋಡಿ ಖರೀದಿ ಮಾಡ್ಬೇಕು. ಅದೇ ಬಿಸ್ನೆಸ್ ಸೀಕ್ರೆಟ್ ಏನಂದ್ರೆ ಸೀಡ್ಸ್ ಖರೀದಿ ಮಾಡುವಾಗ ಕ್ವಾಲಿಟಿ ಸೀಡ್ಸ್ ಖರೀದಿ ಮಾಡೋದೇ. ಇದನ್ನು ಒಂದು ಬಿಸ್ನೆಸ್ ಇವಾಗ ಕನ್ವರ್ಟ್ ಮಾಡ್ಕೊಂಡು ಕಾಯಿಗಳನ್ನ ನಿಮ್ಗೆ ತಂದು ಕೊಡ್ತೀವಿ ಅಂತಂದ್ರೆ 100% ತುಂಬಾ ಜನ, ಸಾವಿರಾರು ಜನ ಇದಾರೆ ನಮ್ಗೆ ಸೀಸನ್ ಅಲ್ಲಿ. ತುಂಬಾ ಜನ ರೈತರುಗಳು ಒಂದ್ 10 ಜನ ನೇರವಾಗಿ ಎಲ್ಲ ವ್ಯವಸ್ಥಿತವಾಗಿ ಮಾಡ್ಕೊಳ್ತಾರೆ. ಒಂದು ಲಾರಿಲಿ ತಗೊಳ್ತಾರೆ. ನಮ್ಮಲ್ಲೇ ವೇ ಬ್ರಿಡ್ಜ್ ಇದೆ, ನೇರವಾಗಿ ಬರ್ತಾರೆ. ನೇರವಾಗಿ ಬಂದು ಇಲ್ಲಿ ಹಾಕಿ ದುಡ್ಡನ್ನ ಹಣ ಇಸ್ಕೊಂಡು ಹೋಗ್ತಾರೆ. ಮೊದಲು ಫೋನ್ ಮಾಡ್ಕೊಂಡು ಇವತ್ತು ಏನ್ ರೇಟ್ ಇದೆ ಮಾರ್ಕೆಟ್ ಅಲ್ಲಿ ತಿಳ್ಕೊಳ್ತಾರೆ. ಎಲ್ಲರೂ ಮಾರ್ಕೆಟ್ ಅಲ್ಲಿ ಏನ್ಗಿಂತ ನಾವು ₹1 ರೈತರಿಗೆ ಜಾಸ್ತಿ ಕೊಡ್ತೀವಿ, ಮಾರುವಾಗ ₹1 ಕಡಿಮೆ ಮಾಡ್ತೀವಿ, ಕೊಡುವಾಗ ₹1 ಜಾಸ್ತಿ. ಯಾಕಂದ್ರೆ ರೈತರೇ ನೇರವಾಗಿ ಬರುವಾಗ ಸೊ ನಮ್ಗೆ ಮಾರ್ಕೆಟ್ ರೇಟ್ಗಿಂತ ಅವ್ರು ಕಡಿಮೆಗೆ ಹೇಳ್ತಾರೆ. ಪಾಪ ರೇಟ್ ಅವ್ರಿಗೆ ಹೇಳುವಾಗ ಉದಾಹರಣೆ ₹20 ಸಿಗ್ತಾರೆ ಸರ್, ಒಂದು ₹17 ಕೊಡಿ ಅಂತ. ಕಮಿಷನ್ ಬೇರೆ ಬೇರೆ ಎಲ್ಲ ಅವ್ರಿಗೆ ಇನ್ನೂ ಕಡಿಮೆ ಸಿಗ್ತಿರತ್ತೆ ಮಾರ್ಕೆಟ್ ಅಲ್ಲಿ. ಸೊ ಒಂದು 17 ಕೊಡಿ, 18, 19 ಕೊಡ್ತೀವಿ ಬನ್ನಿ, ನನಗೂ ₹1 ಉಳಿಯುತ್ತೆ. ಸೊ ಅವ್ರಿಗೂ ₹2 ಜಾಸ್ತಿ ಸಿಗುತ್ತೆ, ನಮಗೂ ₹1. ಈ ತರ ಕೆಲವು ಸೆಗ್ಮೆಂಟ್ ರೈತರಿದ್ದಾರೆ. ಇನ್ ಕೆಲವರು ನಮ್ದು ಹಳೆ ಡ್ರೈ ಸೀಡ್ಸ್ ಇರತ್ತಲ್ವಾ, ಹಸಿ ಸೀಡ್ ತಂದ್ಬಿಟ್ಟು ಸ್ವಲ್ಪ ದಿನ ಆದ್ಮೇಲೆ ಡ್ರೈ ಸೀಡ್ಸ್ ಪುಡಿ ಮಾಡಿಸ್ಕೊಂಡು ತಗೊಂಡೋಗಿರೋರು ಇದಾರೆ. ಅಥವಾ ಹಸಿದ್ ಕೊಟ್ಬಿಟ್ಟು ಒಣಗಿದ್ದು ಪುಡಿ ಮಾಡಿಸಿ ಇಂತಿಷ್ಟು ಮೊದಲೇ ಮಾತಾಡ್ಕೊಂಡಿರ್ತೀವಿ, ಇಂತಿಷ್ಟು ತಗೊಂಡೋಗಿ ಅವ್ರ ಬೆಳೆಗಳಿಗೆ ತಗೊಂಡು ಹೋಗಿರುವಂತದ್ದು ಇದೆ. ಸರ್, ಇನ್ ಕೆಲ ರೈತರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತಂದ್ರೆ, ನಾನು ಕಾಯಿಗಳನ್ನ ತಂದ್ಕೊಡ್ತೀನಿ, ನೀವು ಕುಟ್ಟಿ ಕೊಡಿ ಅಷ್ಟೇ. ಹೌದು, ಅದನ್ನ ಮಾಡ್ಕೊಡ್ತೀವಿ ಮೇಡಮ್. ಇವಾಗ ನಮ್ಗೆ ಬೇಸಿಕ್ಲಿ ಖಾಲಿ ಚೀಲ ₹22 ಬರುತ್ತೆ, 40 kgಗೆ ನಮ್ಗೆ 50 ಪೈಸೆ ಚಾರ್ಜ್ ಆಗುತ್ತೆ. ಸೊ ಮತ್ತೆ ಕರೆಂಟ್ ಲೇಬರ್ ಚಾರ್ಜ್ ಬಂದ್ಬಿಟ್ಟು ಒಂದು 50 ರಿಂದ 60 ಪೈಸೆ ಬರುತ್ತೆ. ಸೊ ನಮಗೆ ಅದು ₹1 10 ಪೈಸೆ ಏನಿದೆ ಅದು ಎಕ್ಸ್ಪೆಂಡಿಚರ್, ಅದು ಅದ್ರ ಜೊತೆಗೆ ನನಗೆ ನಾವೇ ಬೇವಿನ ಬೀಜ ತಂದು ಪುಡಿ ಮಾಡಿಕೊಟ್ರು ₹1 ಲಾಭ. ಅವಾಗಲೇ ಹೇಳಿದ್ರೆ ನಿಮ್ಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅವರೇ ತಂದ್ಬಿಟ್ಟು ಬೇವಿನ ಬೀಜ ನಿಂತ್ಕೊಂಡು ಕ್ರಶ್ ಮಾಡಿಸ್ಕೊಂಡು ತೊಗೊಂಡೋದು ನನಗೆ ₹1 ಕ್ರಶಿಂಗ್ ಚಾರ್ಜ್ ಕೊಡ್ಲಿ, ಲಾಭ ಅಂತ ₹1 ಕೊಡ್ಲಿ, ₹1 ನಂದು ಎಕ್ಸ್ಪೆಂಡಿಚರ್ ಏನ್ ಬರುತ್ತೆ ಅದು ಕೊಡ್ಲಿ. ಸರ್, ಈಗ ಮುಂಗಾರು ಆರಂಭ ಅಲ್ವಾ ಸರ್, ಈಗ ಜೂನ್ ತಿಂಗಳು. ಸೊ ಇನ್ಮೇಲೆ ಈಗ ರೈತರು ಭೂಮಿನ ಹದ ಮಾಡ್ಕೊಂಡು ಬಿತ್ತನೆ ಮಾಡೋ ಕಾರ್ಯವನ್ನ ಶುರು ಮಾಡ್ಕೊಳ್ತಾರೆ. ಸೊ ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಬಳಕೆಯನ್ನ ಮಾಡ್ಕೊಳ್ಬೇಕು ಅದ್ರ ಬಗ್ಗೆ ಹೇಳಿ. ಒಂದು ಇವಾಗ ಎಲ್ಲರೂ ಬೇರೆ ಬೇರೆ ತರದ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಹಾಕ್ತಾರೆ, ಅಥವಾ ಅವ್ರದ್ದು ಹಸಿರೆಲೆ ಗೊಬ್ಬರ ಕೊಡುವಂಥದ್ದು ಬೇರೆ ಬೇರೆ ರೂಪದಲ್ಲಿ ಗೊಬ್ಬರಗಳನ್ನ ಕೊಡ್ತಾ ಇರ್ತಾರೆ. ಅದ್ರ ಒಟ್ಟೊಟ್ಟಿಗೆನೆ ಬೇವಿನ ಬೀಜದ ಪುಡಿಯನ್ನು ಕೊಡುವಂತ ಅಭ್ಯಾಸ ಇಟ್ಕೊಂಡಿದ್ದಾರೆ ರೈತರು. ಒಂದು ಎರಡನೇದಾಗಿ ನಮ್ಗೆ ನಾವು ಮೇಜರ್ ಆಗಿ ನಮ್ಮ ಸುತ್ತ ಅಡಿಕೆ ಇರೋದ್ರಿಂದ ನಾವು ಸೆಂಟ್ರಲ್ ಪ್ಲೇಸ್ ಅಲ್ಲಿ ಇದ್ದೀವಿ. ನಮ್ಗೆ ಚನ್ನಗಿರಿ ಅಥವಾ ದಾವಣಗೆರೆ, ಚಿತ್ರದುರ್ಗ, ನಮ್ಮ ತರೀಕೆರೆ, ನಮ್ಮ ಶಿವಮೊಗ್ಗ, ತೀರ್ಥಹಳ್ಳಿ, ಸಾಗರ, ಶಿರ್ಸಿ,
ತುಮಕೂರು ಈ ಎಲ್ಲ ಭಾಗದಲ್ಲೂ ನಾವು ಸೆಂಟ್ರಲ್ ತುಂಬ ಹ್ಯೂಜ್ ಅಡಿಕೆ ಕ್ರಾಪ್ ಇರೋದ್ರಿಂದ ಹೆಚ್ಚು ಸ್ವಲ್ಪ ನಮಗೆ ಬಿಸ್ನೆಸ್ ಅಡಿಕೆಯಿಂದ ಜಾಸ್ತಿ ಆಗುತ್ತೆ. ಒಂದು ಅಡಿಕೆ ಲಾಭದಾಯಕ ಬೆಳೆ ಆಗಿರೋದ್ರಿಂದ ರೈತರು ಲಾಭ ಬರುವಾಗ ಅದಕ್ಕೆ ಬಂಡವಾಳ ಹಾಕ್ಲಿಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಲ್ಲ. ಜೊತೆಗೆ ಶುಂಠಿ ಬೆಳೆ ಸ್ವಲ್ಪ ಹೆಚ್ಚು ಮೋರ್ ಕಾನ್ಸಂಟ್ರೇಟ್ ಮಾಡ್ತೀವಿ. ಎಲ್ಲ ಬೆಳೆಗಳಿಗೂ ಗೊಬ್ಬರ ಕೊಡ್ತೀವಿ, ಬಟ್ ನಮ್ಗೆ ಹೆಚ್ಚು ಮೇಜರ್ ಆಗಿ ಸೇಲ್ ಆಗುವಂಥದ್ದು ಇದು. ಒಂದೊಂದು ಬೆಳೆಗೂ ಒಂದು ಬಳಕೆಯ ವಿಧಾನ ಬೇರೆ ಬೇರೆ ತರ ಇರುತ್ತೆ. ಅಡಿಕೆ ಮರ ಅಥವಾ ತೆಂಗಿನ ಮರಗಳಿಗೆಲ್ಲ ಮರದಿಂದ ಸುತ್ತ ಒಂದು ಇಂತಿಷ್ಟು ದೂರದಲ್ಲಿ ಹಾಕಬೇಕು ಅಥವಾ ಅಂತ ಇರುತ್ತೆ. ಬೇವಿನ ಪುಡಿ ಹಾಕುವಾಗ ಏನಂದ್ರೆ ನಾವು ಸುಮ್ಮನೆ ಮರದ ಬುಡಕ್ಕೆ ಹಿಂಗೆ ಚೆಲ್ಲಿ ಹೋಗೋಕ್ಕಾಗಲ್ಲ. ಪೌಡ್ರ್ ಫಾರ್ಮ್ಗೆ ಒಂದು ಡಿಮೆರಿಟ್ ಏನಂದ್ರೆ ಗಾಳಿ ಬಂದಾಗ ನಮಗೆ ಅಥವಾ ಮಳೆ ತೊಯ್ದಾಗ ಮಳೆ ಬಂದಾಗ ಅದು ಹರಿದೋಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಅದಕ್ಕೆ ನಾವು ಗುಂಡಿ ಅಥವಾ ಪಿಕ್ಕ ಅಥವಾ ಅವ್ರವ್ರ ಭಾಗದಲ್ಲಿ ಬೇರೆ ಹೇಳ್ತಾರೆ, ಮರದಿಂದ ಒಂದಡಿ ದೂರದಲ್ಲಿ ಒಂದು ಚಿಕ್ಕದೊಂದು ಗುಂಡಿ ಹೊಡೆದ್ಬಿಟ್ಟು ಗುದ್ಲಿಲಿ ಬರೋ ಅಷ್ಟು ಅದಕ್ಕೆ ಹಾಕಿ ಮಣ್ಣು ಮುಚ್ಚಿ ಇದು ಒಳ್ಳೆ ವಿಧಾನ ಅಂತ ಹೇಳ್ತೀವಿ. ಬಿಕಾಸ್ ಹರಿದೋಗದೆ ಇರಲಿ, ಗಾಳಿಗೆ ಬೇರೆ ಕಡೆ ಹೋಗದೆ ಇರಲಿ ಅನ್ನೋ ಕಾರಣಕ್ಕೆ. ನಿಮ್ಮ ಈ ಒಂದು ಕಂಪನಿಯಲ್ಲಿ ಈಗ ಬೇವಿನ ಹಿಂಡಿ ಅಲ್ಲದೆ ಮತ್ತೆ ಬೇರೆ ಇನ್ ಯಾವೆಲ್ಲ ಪ್ರಾಡಕ್ಟ್ಸ್ ಗಳಿದೆ ಮೇಡಮ್? ಇವಾಗ ಹೆಲ್ಪ್ ಆಗುವಂತದ್ದು ನೀವು ನೋಡ್ತಾ ಇದ್ದೀರಾ, ಇದು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಪ್ಯಾಕಿಂಗ್ ಯೂನಿಟ್. ಸೊ ಅದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೂ ಪ್ಯಾಕಿಂಗ್ ಯೂನಿಟ್ಗೂ ಡಿಫ್ರೆನ್ಸ್ ಇರುತ್ತೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ಆರ್ಗ್ಯಾನಿಕ್ ಮ್ಯಾನ್ಯೂರ್ ನಾವು ಮಿಷಿನ್ ಅಲ್ಲಿ ಮಾಡೋಕ್ಕಾಗಲ್ಲ. ಸೊ ಗ್ರೌಂಡ್ ಅಲ್ಲಿ ನೀವು ಆಮೇಲೆ ತೋರಿಸ್ತೀನಿ, ಗ್ರೌಂಡ್ ಅಲ್ಲಿ ಅದನ್ನೆಲ್ಲ ಡಿಕಂಪೋಸ್ ಮಾಡಿ ಗೊಬ್ಬರ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಳ್ತೀವಿ. ಸೊ ಇದು ಜಸ್ಟ್ ಪ್ಯಾಕಿಂಗ್ ಯೂನಿಟ್. ಸೊ ನಮಗೆ ಅಲ್ಲೆಲ್ಲ ಹೊರಗಡೆ ರೆಡಿ ಆಗಿರುವಂತ ಗೊಬ್ಬರ ಏನಿದೆ ಆ ಗೊಬ್ಬರನ ಇಲ್ಲಿ ಜಸ್ಟ್ ಪ್ಯಾಕ್ ಮಾಡ್ಕೊಳ್ತೀವಿ. ಒಂದು 2 ಬ್ರ್ಯಾಂಡ್ ಅಲ್ಲಿ ನಾವು ಮೇಜರ್ ಆಗಿ ಸೇಲ್ ಮಾಡ್ತೀವಿ. ರಾಯಲ್ CSP ಅರೇಕಾ ಕಿಂಗ್ ಅಂತ ಒಂದು ಪ್ರೀಮಿಯಂ ಕ್ವಾಲಿಟಿ, ಸಸ್ಯ ಸಂಜೀವಿನಿ ಅನ್ನೋದು ಮಿಡಲ್ ಕ್ವಾಲಿಟಿ. ಸೊ ಎರಡನ್ನ ಮೇಜರ್ ಆಗಿ ಸೇಲ್ ಮಾಡ್ತೀವಿ. ಒಂದು ಆ ಬಂಕರ್ ಫಸ್ಟ್ ನಮ್ಗೆ ಹೊರಗಡೆ ರೆಡಿ ಇರುವಂತ ಬಂಕರ್ಗೆ ನಾವು ಅಲ್ಲಿ ತಂದ್ಬಿಟ್ಟು ಸುರಿತೀವಿ. JCB ಅಥವಾ ಟ್ರಾಕ್ಟರ್ ಅಲ್ಲಿ ತಂದ್ಬಿಟ್ಟು ಆ ಬಂಕರ್ ಒಳಗಡೆ ಹಾಕ್ತಿವಿ. ಆ ಬಂಕರ್ ಒಳಗಡೆ ಬಂದಿದ್ದಂಥದ್ದು ಸಮಾನ ಪ್ರಮಾಣವಾಗಿ ಇಲ್ಲಿ ಬಂದು ಜರಡಿ, ಬೇವಿನ ಪುಡಿ ಅಲ್ಲ ಮೇಡಮ್. ಸೊ ದಿಸ್ ಇಸ್ ಟೋಟಲಿ ಡಿಫ್ರೆಂಟ್. ಇದು ಸಾವಯವ ಗೊಬ್ಬರ. ಸಾವಯವ ಗೊಬ್ಬರ ಮಾಡೋ ವಿಧಾನ ಏನಂದ್ರೆ ಒಬ್ಬೊಬ್ರು ಒಂದೊಂದು ರೂಪದಲ್ಲಿ ಮಾಡ್ತಾರೆ. ಸೊ ನಾವು ಮಾಡುವಂತದ್ದು ಸಗಣಿ, ಪ್ರೆಸ್ ಮಡ್, ತೆಂಗಿನ ನಾರಿನ ಪುಡಿ, ಸುಣ್ಣ, 3 ತರದ ಬೂದಿ, ಮೆಗ್ನೀಷಿಯಂ ಸಲ್ಫೇಟ್ ವೇಸ್ಟ್, ಸ್ಲಡ್ಜು, ಜಿಪ್ಸಮ್, ಕೋಳಿ ಗೊಬ್ಬರ ಇದೆಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಕೊಳಿಯೋದಕ್ಕೆ ಗೊಬ್ಬರ ಆಗ್ಲಿಕ್ಕೆ ಹಾಕುವಂತ ಬ್ಯಾಕ್ಟೀರಿಯಾಗಳಿರುತ್ತೆ. ಅದನ್ನ ಹಾಕಿ ಗೊಬ್ಬರ ಮಾಡಿ ಸೊ ಫೈನಲಿ ಎನ್ರಿಚ್ ಮಾಡ್ಬಿಟ್ಟು ಇದು ಪ್ಯಾಕಿಂಗ್ ಆಗುತ್ತೆ ಅಷ್ಟೇ. ಜಸ್ಟ್ ಒಂದು ಪ್ರೊಸೆಸ್ ಆಗಿ ಆ ಕಲ್ಲು ಜರಡಿ ಕಸ ಕಡ್ಡಿ ತೆಗೆದ್ಬಿಟ್ಟು ಪ್ಯಾಕ್ ಆಗುತ್ತೆ. ಸೊ ಅಲ್ಲಿಂದ ನೇರವಾಗಿ ಬರುತ್ತೆ. ಬಂದ್ಬಿಟ್ಟು ಜರಡಿಲಿ ನಮ್ಗೆ ಒಂದು 10 mm ಒಳಗಡೆ ಅದಕ್ಕಿಂತ ದಪ್ಪ ಬರುವಂತ ಕಲ್ಲು ಕಸ ಕಡ್ಡಿಗಳೆಲ್ಲ ಹೊರಗಡೆ ವೇಸ್ಟ್ ಟ್ರಾಕ್ಟರ್ ಅಲ್ಲಿ ಹೋಗಿ ಬೀಳುತ್ತೆ. ಸೊ ಫೈನ್ ಪೌಡರ್ ಕೆಳಗಡೆ ಬೀಳುತ್ತೆ. ಸಣ್ಣ ಪುಟ್ಟ ಕಲ್ಲುಗಳು ಬರೋ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಎಲ್ಲದೂ ಕೂಡ ನಾವು ಟ್ರಾಕ್ಟರ್, JCB ಅಲ್ಲೇ ಒಂದ್ ಕಡೆಯಿಂದ ಸಗಣಿ ಎಲ್ಲದೂ ಪ್ರತಿಯೊಂದು ಕೈಯಲ್ಲಿ ಯಾವ್ದು ಮ್ಯಾನ್ಯಲ್ ಮಾಡಲ್ಲ, ಎಲ್ಲ JCB ಗಳಲ್ಲಿ ಮಾಡೋದ್ರಿಂದ. ಸೊ ಅದು ಬಂದ್ಮೇಲೆ ಇಲ್ಲಿವರೆಗೂ ಬಂದ್ಮೇಲೆ ಸೊ ಇದು ಸೆಮಿ ಆಟೋಮ್ಯಾಟಿಕ್ ಪ್ಯಾಕಿಂಗ್ ಯೂನಿಟ್. ಸೊ ಫುಲ್ಲಿ ಅಂದ್ರೆ ನನ್ನ ನಾಲೆಡ್ಜ್ ಅಲ್ಲಿ ಆರ್ಗ್ಯಾನಿಕ್ ಮ್ಯಾನ್ಯೂರ್ನ ಸೊ ಈ ತರ ಲೋಡಿಂಗ್ ಕನ್ವೇರ್ ಇಟ್ಕೊಂಡಿದ್ದಾರೆ, ಇದೆಲ್ಲ ಮಾಡ್ಕೊಂಡಿದ್ದಾರೆ. ಸೊ ಇದನ್ನ ಆಟೋಮೆಟಿಕ್ ಆಗಿ ನಾವು ಎಕ್ಸಾಕ್ಟ್ ಆಗಿ 40 kg ತೂಕ ಮಾಡೋದಕ್ಕೆ, ನಮ್ದು 40 kg ಮಾಡ್ತೀವಿ. 40 kg ತೂಕ ಮಾಡ್ಲಿಕ್ಕೆ ಸೊ ಆಟೋ ಮಿಷಿನ್ ಅನ್ನು ಹಾಕೊಂಡಿದೀವಿ. ಸೊ ಇಲ್ಲಿ ನಮ್ಗೆ ಏನಾಗುತ್ತೆ, 40 kg ಆದ ತಕ್ಷಣ ಇಮಿಡಿಯೇಟ್ ಆಗಿ ಅದು ಬಿಡತ್ತೆ. ಸ್ಟಿಚ್ ಆಗಿ ನೇರವಾಗಿ ಲಾರಿ ಅಥವಾ ಪಿಕಪ್ ನಾವ್ ಯಾವ ಗಾಡಿಗೆ ಲೋಡ್ ಮಾಡ್ಕೋಬೇಕು ಅಲ್ಲಿ ಲೋಡ್ ಆಗುತ್ತೆ. ಈಗ ಪ್ಯಾಕಿಂಗ್ ಸಿಸ್ಟಮ್ ಈ ರೀತಿ ಆಗಿದೆ. ಇನ್ನು ಮ್ಯಾನುಫ್ಯಾಕ್ಚರಿಂಗ್ ಯಾವ ರೀತಿ ಮಾಡ್ತೀರಾ? ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ತುಂಬಾ ಏನು ಮಿರಾಕಲ್ ಅಂತ ಏನಿರಲ್ಲ. ಸೊ ನಾರ್ಮಲ್ ಎಲ್ಲ ನಮ್ಮ ಎಲ್ಲಾ ರೈತರುಗಳಿಗೂ ಗೊತ್ತು. ಸೊ ನಾವು ಕಮರ್ಷಿಯಲ್ ಆಗಿ ಮಾಡೋದ್ರಿಂದ ಸ್ವಲ್ಪ ಅದನ್ನ ಏನು ಎಥಿಕ್ಸ್ ಇಟ್ಕೊಂಡು ಪ್ರೊಫೆಷನಲ್ ಆಗಿ ಮಾಡ್ತೀವಿ ಅಷ್ಟೇನೆ. ಸೊ ಬನ್ನಿ ತೋರಿಸ್ತೀನಿ. ಸರ್ ಏನಿದು ಸರ್, ಇದು ಬಳ್ಳಾರಿ ಗಣಿಗ್ ಬಂದಂಗ ಆಯ್ತಲ್ಲ ಸರ್. ಹೆಂಗಿದೆ? ಎಷ್ಟು ಎಕರೆ ವಿಸ್ತೀರ್ಣದಲ್ಲಿ ಮಾಡ್ತಿದ್ದೀರಾ? ಏನ್ ಕತೆ? ಯಾವ ರೀತಿ ಮಾಡ್ಕೊಂತಿದ್ದೀರಾ? ಟೋಟಲ್ ವಿಸ್ತೀರ್ಣ 10 ಎಕರೆಲ್ಲಿದೆ. ಅದರಲ್ಲಿ 2 ಎಕರೆ ಜಾಗದಲ್ಲಿ ನಮ್ದು ಲ್ಯಾಂಡ್ ಬಿಲ್ಡಿಂಗ್ಸ್ ಎಲ್ಲ ಇದೆ. ಇನ್ನು ಉಳಿಕೆ ಏರಿಯಾನ ನಾವು ಡಿಕಂಪೋಸ್ ಅಂದ್ರೆ ಕೊಳ್ಸೋ ಪ್ರಕ್ರಿಯೆಗೆ ಯೂಸ್ ಮಾಡ್ಕೊಳ್ತೀವಿ. ಹೇಳಿ ಸರ್, ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಯಾವ ರೀತಿಯಾಗಿ ಮಾಡ್ತೀರಾ? ಅಂತಂದ್ರೆ ಈಗ ನೀವು ಗೊಬ್ಬರ ಮಾಡುವಾಗ ಪ್ರೊಸೆಸ್ ಹೆಂಗಿರುತ್ತೆ, ಏನೇನ್ ಹಾಕಿರ್ತೀರಾ? ಮೇಡಮ್ ಇದ್ರಲ್ಲಿ ತುಂಬಾ ರಾಕೆಟ್ ಸೈನ್ಸ್ ಅಂತ ಏನು ಇರಲ್ಲ. ಅಂದ್ರೆ ಗೊತ್ತಿಲ್ಲದೆ ಇರೋದು, ವಿಜ್ಞಾನಿಗಳೇ ಮಾಡಬೇಕಾದಂತದ್ದು ಏನೂ ಇಲ್ಲ. ನಾವು ಸಾಕಷ್ಟು ರೈತರುಗಳಿಗೆ ಇಲ್ಲಿ ಬರೋ ಅಂತವ್ರಿಗೆ ನಿಮ್ ಕೈಯಲ್ಲಿ ಮಾಡ್ಕೊಳ್ಳಿ, ಸಾಧ್ಯವಾಗದೆ ಹೋದ್ರೆ ಮಾತ್ರ ನಮ್ಮ ಹತ್ರ ತಗೊಳ್ಳಿ. ನನ್ನ ಹತ್ರನೇ ತಗೋಬೇಕಂತಲ್ಲ, ನಿಮ್ ಕೈಯಲ್ಲಿ ಮಾಡ್ಕೋಬೇಕಾ, ಹೇಗ್ ಮಾಡ್ಕೋಬೇಕು ಬನ್ನಿ. ಒಂದು ಸಿಂಪಲ್ ಆಗಿ ಯಾವ ತರ ಆರ್ಗ್ಯಾನಿಕ್ ಮ್ಯಾನ್ಯೂರ್ನ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀವಿ. ಇವಾಗ ನೋಡಿ, ನಾವು ಮುಂಚೆ ಎಲ್ಲಾ ಒಟ್ಟಿಗೆ ಸೇರಿ ನಾವು ಕೊಳಿಸ್ತಾ ಇದ್ವಿ. ಬರ್ತಾ ಬರ್ತಾ ಸೊ ನಮಗ್ ನಾಲೆಡ್ಜ್ ಬಂದಾಗ ನಮ್ಗೆ ಅಷ್ಟು ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಕೊಳಿತಾ ಇರಲಿಲ್ಲ. ಆಮೇಲೆ ಏನ್ ಮಾಡಿದ್ವಿ ನಾವು, ಇವಾಗ ಮೆಟೀರಿಯಲ್ ಅನ್ಲೋಡ್ ಆಗೋ ಸಮಯದಲ್ಲೇನೆ ನಮ್ಗೆ ಇದನ್ನ ಏನ್ ಮಾಡ್ತಾ ಇದ್ವಿ, ಕಾಯರ್ ಪಿತ್ತು ಸಪ್ರೇಟ್, ಅದು ಫ್ಲೂರೋಟಸ್ ಅಂತ ಒಂದು ಫಂಗಸ್. ಸೊ ಅದರಿಂದ ಡಿಕಂಪೋಸ್ ಆಗ್ತಾ ಇತ್ತು.
ಸೊ ಸಗಣಿ ಮತ್ತೆ ಪ್ರೆಸ್ ಮಡ್ ಬೇರೆ ಬ್ಯಾಕ್ಟೀರಿಯಾದಲ್ಲಿ ಡಿಕಂಪೋಸ್ ಆಗ್ತಾ ಇತ್ತು. ಸೊ ಎಲ್ಲರೂ ಬೇಸ್ ಮೆಟೀರಿಯಲ್ ಒಂದೊಂದು ಇಟ್ಕೊಂಡಿರ್ತಾರೆ. ಸಾಮಾನ್ಯವಾಗಿ ಎಲ್ಲ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಮ್ಯಾನುಫ್ಯಾಕ್ಚರರ್ಸ್ ಪ್ರೆಸ್ ಮಡ್ ಅನ್ನ ಇಟ್ಕೊಂಡಿರ್ತಾರೆ. ಬಿಕಾಸ್ ಅದು ತುಂಬಾ ಬಲ್ಕ್ ಕ್ವಾಂಟಿಟಿಲಿ ಸಿಗತ್ತೆ ಅನ್ನೋ ಕಾರಣಕ್ಕೆ. ಸಗಣಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸಿಗಲ್ಲ. ಸಗಣಿನ ಕೆಲವರು ಮಿಕ್ಸ್ ಮಾಡ್ತಾರೆ, ಬಟ್ ನಾವು ಪ್ರಾಮಾಣಿಕವಾಗಿ ಮಿಕ್ಸ್ ಮಾಡ್ತೀವಿ. ಸಗಣಿ ಕಾಸ್ಟ್ಲಿ, ಕಾಯರ್ಪಿತ್ ಕಾಸ್ಟ್ಲಿ ಅನ್ನೋ ಕಾರಣಕ್ಕೆ ಅದನ್ನ ಸ್ಕಿಪ್ ಮಾಡ್ತಾರೆ. ಸರ್, ಈ ರೀತಿ ಎಲ್ಲರೂ ಕೂಡ ಮಾಡ್ಕೊಳ್ಬಹುದಲ್ಲ, ನಿಮ್ಮಲ್ಲಿ ಏನ್ ವಿಶೇಷ ಸರ್? ಇದು ಮೇನ್ಲಿ ಕೊಳಿಬೇಕು ಅಂತಂದ್ರೆ ಏನಾದ್ರೂ ಬ್ಯಾಕ್ಟೀರಿಯಾ ಮೇಡಮ್ ನಮ್ಗೆ ಏನಾಗುತ್ತೆ, ಒಂದು CN ರೇಷಿಯೋ ಅಂತ ಬರುತ್ತೆ. ಒಂದು ಇಷ್ಟು ಕಾರ್ಬನ್ಗೆ, ಒಂದು ನೈಟ್ರೋಜನ್ಗೆ ಇಷ್ಟು ಕಾರ್ಬನ್ ಇರಬೇಕು ಅನ್ನೋದು ಬರುತ್ತೆ. ಇದು ಗೊಬ್ಬರ ಕೊಳ್ತಿದೆ ಇಲ್ಲ ಅನ್ನೋದು. ಒಂದು ನೈಟ್ರೋಜನ್ಗೆ ಕನಿಷ್ಠ CN ರೇಷಿಯೋ 1:20 ಏನ್ ಬರುತ್ತೆ, ಕಾರ್ಬನ್ 100, 80 ಒಂದೊಂದು ಮೆಟೀರಿಯಲ್ ಅಲ್ಲಿ ಒಂದೊಂದು ಇರುತ್ತೆ. ಸೊ ನಾವು ಕೊಳಿಸೋ ಪ್ರಕ್ರಿಯೆ ಏನಿದೆ ಅದನ್ನ 1:20ಗೆ ತಗೊಂಡ್ಬರೋ ತನಕ ಅದನ್ನ ಎಕ್ಸಾಕ್ಟ್ ಆಗಿ ಮಾಡ್ಬೇಕು. ಇಲ್ಲ ಅಂತಂದ್ರೆ ನಿಮಗೆ ಫೀಲ್ಡ್ ಅಲ್ಲಿ ರಿಸಲ್ಟ್ ಬರಲ್ಲ. ಸೊ ಈಗ ನಾರ್ಮಲಿ ಏನೇನು ಮೆಟೀರಿಯಲ್ ಯೂಸ್ ಮಾಡ್ತೀವಿ ರೈತರಿಗೂ ಗೊತ್ತು. ನಾರ್ಮಲ್ ಡಿಕಂಪೋಸರ್ಸ್ ಹಾಕಿ ಯೂಸ್ ಮಾಡ್ಕೊಂಡು ಒಂದು ಒಳ್ಳೆ ರಿಸಲ್ಟ್ಸ್ ಕಂಪನಿಯಲ್ಲಿ ಎಲ್ಲ ನೋಡಿದ್ರು ಬರೀ ಮಷಿನ್ ಗಳೇ ಕಾಣಿಸ್ತಾ ಇದೆ. ಸೊ ಈ ಮಷಿನ್ ವಿಶೇಷತೆ ಹೇಗೆ ಸರ್? ಇದನ್ನ ಯಾಕೆ ಇಲ್ಲಿ ಇಟ್ಟಿದ್ದೀರಾ? ಮೇಡಮ್ ಇದು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಪ್ರೊಸೆಸಿಂಗ್ ಮೆಷಿನ್ ಅಷ್ಟೇನೆ. ಸೊ ಒಂದು ಮ್ಯಾಮ್ಕೋಸ್ ಅಂತ ಒಂದು ದೊಡ್ಡ ಸೊಸೈಟಿಗೆ ನಾವು ಮ್ಯಾನ್ಯೂರ್ ಸಪ್ಲೈ ಮಾಡ್ತೀವಿ. ಡೆಡಿಕೇಟೆಡ್ ಆಗಿ ಈ ಮೆಷಿನ್ ಅಲ್ಲೇನೆ ನಾವು ಮ್ಯಾಮ್ಕೋಸ್ ಅವರಿಗೆ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಕೊಡ್ತೀವಿ. ಸೊ ಹೊರಗಡೆ ಆದಂತ ಗೊಬ್ಬರವನ್ನ ಜಸ್ಟ್ ಪ್ರೊಸೆಸ್ ಮಾಡ್ತೀವಿ. ಜರಡಿ ಆಗ್ಬಿಟ್ಟು ವೇಸ್ಟ್ ಆ ಕಡೆ ಹೋಗುತ್ತೆ, ಫೈನ್ ಗೊಬ್ಬರ ಈ ಕಡೆ ಬರುತ್ತೆ. ಇದನ್ನ ನಾವು ಮ್ಯಾನ್ಯುಯಲಿ ಪ್ಯಾಕ್ ಮಾಡಿಬಿಟ್ಟು ಮ್ಯಾಮ್ಕೋಸ್ ಸಪ್ಲೈ ಮಾಡ್ತೀವಿ. ಸರ್, ಈಗ ಬೇವಿನ ಹಿಂಡಿನ ಖರೀದಿ ಮಾಡ್ಬೇಕು ಅಂತಂದ್ರೆ ನಿಮ್ ಕಂಪನಿನೇ ಯಾಕೆ? ಬೇರೆ ಕಂಪನಿಗಳು ಇದಾವಲ್ಲ, ಸೊ ನಿಮ್ದ್ರಲ್ಲಿ ಏನಿದೆ ವಿಶೇಷ? ಮೇಡಮ್ ನಾವು ಬನ್ನಿ ರೈತರೆ, ನೇರವಾಗಿ ಬನ್ನಿ, ಶುದ್ಧ ಬೇವಿನ ಪುಡಿ ಮಾಡಿಸ್ಕೊಂಡು ನೀವೇ ಹೋಗ್ಬಹುದು ಅಂತ ಎಲ್ಲಾದ್ರಲ್ಲೂ ಎಲ್ಲಾ ಕಡೆ ಮಾರ್ಕೆಟ್ ಮಾಡ್ತೀವಿ, ಹೇಳ್ತೀವಿ ಹೊರ್ತು ನಮ್ಮ ಹತ್ರನೇ ತಗೊಳ್ಳಿ. ನಾವೊಬ್ರೇ ಇಡೀ ಕರ್ನಾಟಕದಲ್ಲಿ ಸಾಚಾ, ನಾವೊಬ್ರೇ ತುಂಬಾ ಚೆನ್ನಾಗಿ ಮ್ಯಾನುಫ್ಯಾಕ್ಚರ್ ಮಾಡೋರು, ಇನ್ನೆಲ್ಲರೂ ಕಳಪೆ ಅಂತ ನಾನು ಎಲ್ಲೂ ಹೇಳಲ್ಲ ಕೂಡ. ಸೊ ನಮ್ ತರ ತುಂಬಾ ಶುದ್ಧವಾಗಿ ಪುಡಿ ಮಾಡ್ಕೊಡುವಂತವ್ರು ತುಂಬಾ ಯೂನಿಟ್ ಇದೆ, ಇರ್ಬಹುದು ಕೂಡ. ನಾನು ಹೇಳೋದು ರೈತರಿಗೆ ಈ ವಿಡಿಯೋ ಮುಖಾಂತರ ನಾನು ಹೇಳೋವಂಥದ್ದು, ಎಲ್ಲಾದ್ರೂ ತಗೊಳ್ಳಿ, ಇಲ್ಲೇ ತಗೋಬೇಕಂತಲ್ಲ, ಎಲ್ಲಾದ್ರೂ ತಗೊಳ್ಳಿ. ಬಟ್ ನೀವು ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ತಗೊಳ್ತಾ ಇರೋದ್ರಿಂದ ನೀವು ಅಲ್ಲಿ ಹೋಗಿ, ಯಾಕಂದ್ರೆ ಇದು ನನ್ನ ಪ್ರೊಫೆಷನ್. ಸೊ ನಾನು ಮಾರ್ಕೆಟಿಂಗ್ ಮಾಡ್ತೀನಿ, ವಿಡಿಯೋಸ್ ಮಾಡ್ತೀನಿ, ಮತ್ತೊಂದೆಲ್ಲ ಮಾಡ್ತೀನಿ, ಏನೆಲ್ಲ ಮಾಡ್ಬೋದು. ನಾನು ಮಾರಾಟ ಮಾಡ್ಲಿಕ್ಕೆ ನಂದು ಪ್ರಾಮಾಣಿಕವಾಗಿ ಎಲ್ಲಾ ಪ್ರಯತ್ನನೂ ಮಾಡ್ತೀನಿ. ಯಾಕೆ, ನಾನು ಬಂಡವಾಳ ಹಾಕಿದೀನಿ, ನಾನು ಲಾಭ ತಗೋಬೇಕು. ಸೊ ನೀವು ಬಂಡವಾಳ ಹಾಕ್ತಾ ಇದ್ದೀರಾ, ಹಾಗಾಗಿ ನೀವು ಏನೆಲ್ಲ ಎಫರ್ಟ್ ಗಳು ಹಾಕ್ಬಹುದು, ಹೋಗಿ ನಿಂತ್ಕೊಳ್ಳೋದು, ನೋಡೋದು, ಎಷ್ಟು ಆಗತ್ತೆ ಅಷ್ಟು ಪ್ಯೂರಿಟಿ ತರೋದು, ಎಲ್ಲಿ ಕಡಿಮೆ ಸಿಗತ್ತೆ, ಮತ್ತೆ ಪ್ಯೂರಿಟಿ, ಕ್ವಾಂಟಿಟಿ, ಕ್ವಾಲಿಟಿ ಎಲ್ಲ ಚೆಕ್ ಮಾಡಿ ತಗೊಂಡು ಹಾಕುವಂತದ್ದು. ಸೊ ನಾವಿವತ್ತು ವಿಡಿಯೋ ಮಾಡುವಾಗ ಎಲ್ಲಂದ್ರಲ್ಲಿ ಅಡ್ಡಾಡ್ತಾ ಇದೀವಿ, ಎಲ್ಲದನ್ನು ಕೂಡ ಕ್ಯಾಪ್ಚರ್ ಮಾಡ್ತಾ ಇದೀವಿ. ಎಲ್ಲೂ ಕೂಡ ಯಾರು ನಮ್ಗೆ ರೆಸ್ಟ್ರಿಕ್ಟ್ ಮಾಡ್ಲಿಲ್ಲ, ಇಲ್ಲಿ ವಿಡಿಯೋ ಮಾಡಬೇಡಿ, ಅಲ್ಲಿ ಬರಬೇಡಿ, ಇಲ್ಲಿ ಬರಬೇಡಿ ಅಂತ ಹೇಳಿ. ಸೊ ಅದ್ ಹೆಂಗೆ ಸರ್, ಬಿಸ್ನೆಸ್ ಸೀಕ್ರೆಟ್ಸ್ ಗಳನ್ನ ಇಷ್ಟು ಈಸಿಯಾಗಿ ಬಿಟ್ಕೊಡ್ತೀರಾ? ಮೇಡಮ್ ನೋಡಿ, ಈ ಆಕಾಶ ನೋಡಕ್ಕೆ ನುಗ್ಲಿ ಯಾಕೆ ಅಂತೇಳಿ ಗಾದೆ ಹಳ್ಳಿ ಕಡೆ. ನಾನು ಕರೆಕ್ಟ್ ಆಗಿ ನನ್ನ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ಕರೆಕ್ಟ್ ಆಗಿ ನಾನು ಪ್ರತಿ ಮನೆಗೂ ಅವ್ರವ್ರಿರೋ ಜಮೀನು ಕೊಡೋದಾದ್ರೆ, ನಾನು ಜಸ್ಟ್ ಅಜ್ಜಂಪುರ ತಾಲೂಕು, ನಾನು ತರೀಕೆರೆನೂ ಬಿಟ್ಬಿಡಿ, ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಬಿಟ್ಬಿಡಿ, ಅಜ್ಜಂಪುರ ತಾಲೂಕಿನ ಪ್ರತಿ ಮನೆಗಿರೋ ಪ್ರತಿ ರೈತನಿಗೂ ಕೊಟ್ರೆ ನಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸಾಲಲ್ಲ. ಕರ್ನಾಟಕದ ಲಾರ್ಜೆಸ್ಟ್ ಫ್ಯಾಕ್ಟ್ರಿ ಅಂತಂದ್ರೆ ಊರಲ್ಲಿ 3 ಜನ, ಒಬ್ರು 4 ಜನ, 5 ಜನ ಹಿಂಗ್ ಕೊಟ್ಕೊಂಡೋಗಿ ಇಷ್ಟು 4,500 ಟನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ. ಈ 4,500 ಟನ್ ಬರೀ ಅಜ್ಜಂಪುರದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಕ್ಕಾಗಲ್ಲ. ನನ್ನಂತ ಇಂತಹ 100, ನನಗಿಂತ ದೊಡ್ಡ 10,000 ಟನ್ ಮ್ಯಾನುಫ್ಯಾಕ್ಚರ್ ಮಾಡೋ 100 ಕಂಪನಿ ಬಂದ್ರು ಕರ್ನಾಟಕಕ್ಕೆ ಸಹಿಸ್ಕೊಳ್ಳೋ ಶಕ್ತಿ ಇದೆ. ಅಷ್ಟು ದೊಡ್ಡ ಪ್ರಮಾಣದ ಮಾರ್ಕೆಟ್ ಇದೆ, ರೈತರಿದ್ದಾರೆ. ನನಗ್ ಬೇಕಿರೋದು ಇಂತಿಷ್ಟು ಲಾಭ, ನನ್ಗೊಂದು ಒಳ್ಳೆ ಜೀವನ ನಡೆಸೋದಕ್ಕೆ ಬೇಕಿರೋದು ಇಂತಿಷ್ಟು ಲಾಭ. ಅದನ್ನ ನಾನು ಪ್ರಾಮಾಣಿಕವಾಗಿ ದುಡ್ಕೊಂಡು ತಿಂತಾ ಇದ್ದೀನಿ. ಇನ್ ಯಾರಾದ್ರೂ ಬರ್ತಾರ? ನಾವ್ ಯಾರಿಗೂ ಮೇಡಮ್ ಎಲ್ಲೂ ಕ್ಲೋಸ್ ಮಾಡಿ, ರಿಸ್ಟ್ರಿಕ್ಟ್ ಮಾಡಿ, ಬಾಗ್ಲು, ಶಟರ್ ಏನು ಇಟ್ಟಿಲ್ಲ. ಯಾರಾದ್ರೂ ಬರ್ಬೋದು. ತುಂಬಾ ಜನ ಗೊತ್ತಿಲ್ಲದೆ ಬರ್ತಾರೆ. ಅಂದ್ರೆ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕು ಅಂತ ಅನ್ಕೊಂಡ್ ಬಂದಿರ್ತಾರೆ. ಇಲ್ಲಿ ರೈತರ ತರ ಮಾತಾಡ್ತಿರ್ತಾರೆ. ನಾನೇ ಹೇಳ್ತೀನಿ, ನೀವು ತಗೊಳಕ್ ಬಂದಿಲ್ಲ, ನೋಡಕ್ ಬಂದಿರ, ಹೋಗಿ ಅದೇನೇನು ಫೋಟೋ ತಗೋಬೇಕು ಎಲ್ಲ ಫೋಟೋ ತಗೊಂಡೋಗಿ. ಸುಮ್ನೆ ರಾಂಗ್ ಇನ್ಫಾರ್ಮೇಶನ್ ತಗೊಂಡು ಅಲ್ಲೋ ಗುಂಡಿಗೆ ಬೀಳ್ಬೇಡಿ. ನಿಮ್ಗೆ ಏನ್ ಬೇಕು ಪ್ರಶ್ನೆ ಕೇಳಿ, ನಾನು ಅರ್ಧ ಗಂಟೆ ಟೈಮ್ ಕೊಡ್ತೀನಿ, ನಿಮ್ಗೆ ಏನೇನ್ ಬೇಕು ಕೇಳಿ ಅಂತ. ಸೊ ನಿಮ್ಗೆ ಯಾರಾದ್ರೂ ಆಸಕ್ತಿ ಇದ್ರೆ ದಯವಿಟ್ಟು ಬನ್ನಿ. ಸುಮ್ನೆ ದುಡುಕಿ ಏನೋ ಮಾಡಿ ರಾಂಗ್ ರೂಟಲ್ಲಿ ಹೋಗಿ ಹಣ ಕಳ್ಕೊಳ್ಳೋದಕ್ಕಿಂತ ಮೊದಲು ಸೋತವರು ಗೆದ್ದವರು ಇಬ್ರು ಕೂಡ ವಿಚಾರಿಸಿ ಆಮೇಲೆ ನಾವ್ ಯಾವ ವೃತ್ತಿ ಶುರು ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ ತಗೋಬೇಕು. ನಮ್ಮ ಫ್ಯಾಕ್ಟ್ರಿ, ನಮ್ಮ ಆಫೀಸ್ ಬಾಗ್ಲು ಯಾವಾಗ್ಲೂ ಯುವ ರೈತರ ಮಕ್ಕಳಿಗೆ ಇದೊಂದು ಮಾತು, ರೈತರ ಮಕ್ಕಳಾಗಿದ್ರೆ ಮಾತ್ರ ನನ್ನ ಕಡೆಯಿಂದ ಸಪೋರ್ಟ್ ಸಿಗತ್ತೆ. ಯಾರೋ ಇಂಡಸ್ಟ್ರಿಯಲಿಸ್ಟ್ ಬಂದು ಮಾತ್ರ 100 ಕೋಟಿ ಇದೆ, ಈ ತರದೊಂದು ಇಂಡಸ್ಟ್ರಿ ಮಾಡ್ತೀನಿ ಅಂದ್ರೆ ದಯಮಾಡಿ ನಾನು ಇನ್ಫಾರ್ಮೇಶನ್ ಹೇಳಲ್ಲ. ತಾವು ಬರ್ಬೋದು, ಫೋಟೋ ತಕ್ಕೋಬಹುದು, ಇಡೀ ಫ್ಯಾಕ್ಟ್ರಿ ವಿಡಿಯೋ ಮಾಡ್ಕೊಂಡು ಹೋಗ್ಬೋದು. ರೈತರ ಮಕ್ಕಳಾಗಿದ್ರೆ, ಯಾಕಂದ್ರೆ ರೈತರಿಂದ ಅನ್ನ ತಿಂದಿದೀವಿ, ಅವ್ರ ಋಣ ವಾಪಸ್ ತೀರ್ಸೋದಕ್ಕೆ ಇದೊಂದು ಅವಕಾಶ. ಯಾರು ಬೇಕಿದ್ರು ಬನ್ನಿ, ಫೋನ್ ಮಾಡ್ಕೊಂಡು ಬನ್ನಿ. ಸುಮ್ನೆ ಬಂದು ನಾನು ಊರಲ್ಲಿ ಇಲ್ದಾಗ ಬಂದು ಸುಮ್ನೆ ನೋಡ್ಕೊಂಡು ಹೋಗುವಂಥದ್ದು ಬೇಡ, ಫೋನ್ ಮಾಡ್ಕೊಂಡು ಬನ್ನಿ.
ಈಗ ಯಾರಾದ್ರೂ ಒಬ್ಬ ಬಿಸ್ನೆಸ್ ಮ್ಯಾನ್ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂತಂದ್ರೆ, ನನ್ನ ಒಂದು ಕಂಪ್ನಿನ ಪಕ್ಕದವರು ಕೂಡ ತೆಗೆದು ಬಿಟ್ರೆ, ಪಕ್ಕದ ಮನೆಯಲ್ಲಿ ತೆಗೆದು ಬಿಟ್ರೆ ನನ್ನ ಬಿಸ್ನೆಸ್ ಗೆ ಹೊಡೆತ ಬೀಳುತ್ತೆ, ಲಾಸ್ ಆಗುತ್ತೆ ಅಂತ ಹೇಳಿ ಚಿಂತೆ ಮಾಡ್ರೆ ಹೆಚ್ಚು. ನೀವ್ ಅಂತದ್ರಲ್ಲಿ ರೈತರಿಗೆ ನಾನು ತರಬೇತಿ ಕೊಡ್ತೀನಿ ಅಂತ ಕರಿತಾ ಇದೀರಲ್ಲ, ಹೆಂಗೆ ಸರ್ ಇದು? ಊರ್ ತುಂಬಾ ಈಗ ನಿಮ್ಮಂತದೇ ಕಂಪ್ನಿಗಳು ತೆರೆದು ಬಿಟ್ರೆ ನಿಮಗ್ ಲಾಸ್ ಆಗಲ್ವಾ? ಮೇಡಮ್, CSP ಫೌಂಡೇಶನ್ ಅಂತ ನಮ್ಮ ತಂದೆ ಹೆಸರಲ್ಲಿ ಒಂದು ಇಟ್ಕೊಂಡಿದ್ದೀನಿ. ಪ್ರತಿ ವರ್ಷ ಬಡ ರೈತರ ಮಕ್ಕಳುಗಳಿಗೆ ಇವತ್ತಿಗೂ ನಾವು ಬುಕ್ಸು, ಬ್ಯಾಗು ಎಲ್ಲ ಕೊಡ್ತಾ ಇದೀವಿ. ತಂದೆ ತಾಯಿ ಇದ್ದು ಇಲ್ಲದಂತಹ ಮಕ್ಕಳಿಗೆ, ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ, ತಂದೆ ತಾಯಿ ಇದ್ದು ಇಲ್ಲದಂತಹ ಮಕ್ಕಳಿಗೂ ಕೂಡ ನಾವು ಬುಕ್ಸು, ಬ್ಯಾಗು ಇವತ್ತಿಗೂ ಕೊಡ್ತಾ ಇದೀವಿ. ಜೊತೆಗೆ ಪ್ರತಿ ವರ್ಷನೂ ನೂರಾರು ವಿದ್ಯಾರ್ಥಿಗಳು, ಅಗ್ರಿಕಲ್ಚರ್ ವಿದ್ಯಾರ್ಥಿಗಳು, ಹಾರ್ಟಿಕಲ್ಚರ್ ವಿದ್ಯಾರ್ಥಿಗಳು 15 ದಿನ 20 ದಿನ ತರಬೇತಿಗೆ ಇಲ್ಲೇ ಬರ್ತಾರೆ, ಉಳಿತಾರೆ. ಅವ್ರಿಗೆ ಊಟ ವ್ಯವಸ್ಥೆ ಎಲ್ಲದೂ ಮಾಡ್ತೀವಿ. ಪ್ರತಿಯೊಂದನ್ನು ಕೂಡ ನಾವು ಯಾವುದೇ ಅವರಿಂದ ಪ್ರತಿ ಅಪೇಕ್ಷೆ ಇಲ್ಲದೆ, ಯಾಕೆ ಅಂತಂದ್ರೆ ನಮಗೆ ಇವತ್ತು ನೀವು ನನಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀರಾ ಅಂತಂದ್ರೆ ಯಾವುದೋ ಒಂದು ನನ್ನ ಕ್ಷೇತ್ರದಲ್ಲಿ ಒಂದು ಸಣ್ಣ ಸಾಧನೆ ಮಾಡಿದೀನಿ ಅಂತ. ಆ ಸಾಧನೆ ಮಾಡ್ಲಿಕ್ಕೆ ನಾನ್ ನೇರವಾಗಿ ನಿಮಗೆ ಕಾಣ್ತಾ ಇದ್ದೀನಿ ಹೊರತು ನನ್ನ ಬೆನ್ನಿಂದ ಇರೋ ರೈತರು ಕಾಣ್ತಾ ಇಲ್ಲ. ಸೊ ಯಾವುದೋ ಕಾರಣಕ್ಕೆ ಹತ್ರದ ಊರವನು ಅಂತನೋ, ನಮ್ಮ ತಾಲೂಕವನು ಅಂತನೋ, ಗುಣಮಟ್ಟ ಸಿಗತ್ತೆ ಅಂತನೋ, ಅಥವಾ ನಮ್ಮವನು ಅಂತನೋ, ಯಾವುದೋ ಒಂದು ಕಾರಣದಿಂದ ನನಗೆ ಅವರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಪೋರ್ಟ್ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ನಾನು ಇಲ್ಲಿದ್ದೀನಿ. ಈ ಕಾರಣಕ್ಕಾಗಿನೇ ನಾನು ಆ ಋಣ ತೀರಿಸಲಿಕ್ಕೆ ಇದೆಲ್ಲ ತರದ ನನ್ನ ಕೈಲಾದಷ್ಟು ನಾನು ವಾಪಸ್ ರಿಟರ್ನ್ ರೈತ ಕ್ಷೇತ್ರದಿಂದ ರೈತ ಕ್ಷೇತ್ರಕ್ಕೆ ಮತ್ತೆ ವಾಪಸ್ ಕೊಡ್ತಾ ಇದ್ದೀನಿ.